ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್ ಅರ್ಪಿಸುವ ಓಂಕಾರ ಕಾರ್ಯಕ್ರಮ, ಪವರ್ಡ್ ಬೈ ಓಂಕಾರ ಫುಡ್ಸ್ ಅಂಡ್ ಬಿವರೇಜಸ್. ಎಂದಿನಂತೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಶ್ರೀಯತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾ ದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಗುರುವಾರದ ಈ ಶುಭ ದಿನ ಏನೆಲ್ಲ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ಗುರುಜಿ? ಖಂಡಿತ. ವಿಶೇಷವಾಗಿ ಶತಭಿಷ ನಕ್ಷತ್ರದ ಒಂದು ವಿಶೇಷ, ವಿಜಯನಾಮ ಸಂವತ್ಸರದ ಕೃಷ್ಣ ಪಕ್ಷದ ತೃತೀಯ ತಿಥಿ, ಗುರುವಾರ, ಸೌಭಾಗ್ಯ ಯೋಗ, ಭದ್ರಕರಣ. ಇವತ್ತು ನಿಮಗೆ ಯೋಗ ತ್ಯಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾನೆ. ಇದೇನು ಗುರುಗಳೇ ಯೋಗ ತ್ಯಾಜ್ಯ? ತ್ಯಾಜ್ಯ ಅಂದ್ರೆ ಬಿಡುವುದು, ತ್ಯಾಜ್ಯ ಅಂದ್ರೆ ಮಾಡದೇ ಇರುವುದು, ತ್ಯಾಜ್ಯ ಅಂದ್ರೆ ಸೇರದೇ ಇರುವುದು, ತ್ಯಾಜ್ಯ ಅಂದ್ರೆ ಅನುಕೂಲಕರವಲ್ಲ, ಕೆಟ್ಟದ್ದು ಅನ್ನತಕ್ಕಂಥದ್ದು. ಪ್ರತಿನಿತ್ಯವೂ ಒಂದು ತಿಥಿ, ಒಂದು ನಕ್ಷತ್ರ, ಒಂದು ದಿನಾಂಕ, ಒಂದು ವಾರ, ಒಂದು ಕರಣ, ಒಂದು ಯೋಗ ಅನ್ನೋದು ಸೃಷ್ಟಿಯಾಗುತ್ತೆ. ಆದರೆ ಅವುಗಳಲ್ಲಿ ಕೆಲವು ಯೋಗಗಳಿರ್ತವೆ. ಆ ಯೋಗಗಳು ಬಂದಾಗ ಎಷ್ಟೇ ಒಳ್ಳೆಯ ದಿನವಾಗಿದ್ರು, ತಿಥಿಯಾಗಿದ್ರು, ಕೆಲವೊಂದು ಕಾರ್ಯಗಳನ್ನೇನು ತುಂಬಾ ಕಾರ್ಯಗಳನ್ನು ಮಾಡಲೇಬಾರದು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಗುರುಗಳೇ ಯಾಕೋ ಅವತ್ತು ಮಾಡೋಕೆ ಹೋದೆ ಗುರುಗಳೇ, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್, ಏನೇನೋ ಅಪವಾದಗಳು, ಗೊತ್ತಿಲ್ಲ ಗುರುಗಳೇ, ಯಾರ್ದೋ ಮಾತು ಕೇಳಿದೆ. ಎವ್ರಿಥಿಂಗ್ ವಾಸ್ ಸಿಸ್ಟಮ್. ಆನ್ ಮಾಡ್ತೀವಿ, ಫ್ಯಾಕ್ಟ್ರಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಆನ್ ಮಾಡ್ತೇವೆ, ಮೆಷಿನ್ ಸ್ಟಾರ್ಟ್ ಆಗಲಿಲ್ಲ, ಅಲ್ಲಿ ಕರೆಂಟು ಶಾರ್ಟ್ ಆಗೋಯ್ತು, ಅದು ಬರಬೇಕಾದಂಥ ಮುಖ್ಯವಾದ ಡಾಕ್ಯುಮೆಂಟ ಬರಲಿಲ್ಲ ಅವತ್ತು. ಎಲ್ಲ ಗಡಿಬಿಡಿ ಗುರುಗಳೇ. ಎಲ್ಲೂ ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲ ಸೈನ್ ಆಗ್ತೀವಿ ಅಂತ ಹೇಳಿದ್ರು. ರಿಜಿಸ್ಟ್ರೇಷನ್ಗೆ ಹೋಗಿದ್ದೀವಿ, ಯಾರಿಗೋ ಜಮೀನು ಮಾಡ್ತಿದ್ದೀವಿ, ಸಿಗ್ನೇಚರ್ ಹಾಕಿಲ್ಲ ಅಂತ ಒಬ್ಬರ ಮೇಲೊಬ್ರು ಪೈಪೋಟಿಗೆ ಇಳಿದ್ಬಿಟ್ರು ಗುರುಗಳೇ. ಜಗಳ ಗುರುಗಳೇ, ಬೇಸರ ಗುರುಗಳೇ ಅನ್ನತಕ್ಕಂಥದ್ದು. ಯಾಕೋ ಆ ಶಾಲೆಯ ಮುಖ್ಯಸ್ಥರು ತುಂಬಾ ಪರಿಚಯಸ್ಥರು, ಖಂಡಿತ ನಮ್ಮ ಮಗುಗೆ ಅಡ್ಮಿಷನ್ ಆಗುತ್ತೆ ಬನ್ನಿ ಅಂತ ಹೇಳಿದ್ರು. ಹೋದ್ರೆ ಅವತ್ತು ಅವ್ರು ಸಿಗ್ಲೇ ಇಲ್ಲ, ಬ್ಯುಸಿ ಇದ್ರು, ಮೀಟಿಂಗ್ ಇದ್ರು. ಇವತ್ತು ಹೇಗಾದ್ರೂ ಸರಿ ಈ ಜನನ ಮರಣ ಪತ್ರ ತಗೊಳ್ಳೇಬೇಕು, ಬರ್ತ್ ಸರ್ಟಿಫಿಕೇಟ್ ತಗೋಬೇಕು, ಡೆತ್ ಸರ್ಟಿಫಿಕೇಟ್ ತಗೋಬೇಕು, ಯಾವುದೋ ಒಂದು ಕೋರ್ಟ್ ಕೇಸ್ಗೋ ಯಾವುದೋ ಒಂದು ಸರ್ಕಾರಿ ದಾಖಲೆಗೆ ಅದನ್ನ ಅಟ್ಯಾಚ್ ಮಾಡಬೇಕು. ಏನೋ ಗುರುಗಳೇ ಹೋದ್ರೆ, ಯಾವಾಗ್ಲೂ ಹೋದ್ರು ಎಷ್ಟೇ ದೊಡ್ಡ ಕೆಲಸ ಆದ್ರೂ ಮುಗಿಸ್ಕೊಂಡು ಬರ್ತಿದ್ದೆ. ಇವತ್ತು ನನ್ನ ಕೆಲಸನೇ ಇಷ್ಟು ಸಣ್ಣ ಕೆಲಸ ಆಗ್ಲಿಲ್ಲ ಗುರುಗಳೇ. ಎಲ್ಲೋ ಒಂದು ಸೂಕ್ಷ್ಮ ಅಡೆತಡೆ. ಆವತ್ತು ಒಂದು ವಿಶೇಷವಾದಂಥ ಯೋಗದಲ್ಲಿ ನೀವು ಹೋಗಿರ್ತೀರಾ, ಅದು ಅಡ್ಡಿಪಡಿಸಿರುತ್ತೆ. ಅದನ್ನ ತಿಳ್ಕೊಳ್ಳೋದು ಹೇಗೆ? ಪ್ರತಿನಿತ್ಯ ನಿಮ್ಮಲ್ಲೊಂದು, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಎಲ್ಲರೂ ಕ್ಯಾಲೆಂಡರ್ ನೋಡ್ತೇವೆ. ನಾವು ಹಿಂದೂ ಇರ್ಬೋದು, ಜೈನ್ ಇರ್ಬೋದು, ಪಾರ್ಸಿ ಇರ್ಬೋದು, ತಮಿಳ ಇರ್ಬೋದು, ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ಗುಜರಾತಿ ಇರ್ಬೋದು, ಮರಾಠಿ ಇರ್ಬೋದು, ಮಹಮ್ಮದೀಯ ಇರ್ಬೋದು, ಕ್ರೈಸ್ತ ಇರ್ಬೋದು, ಪ್ರತಿಯೊಬ್ರು ಒಂದು ಕ್ಯಾಲೆಂಡರ್ ಇಟ್ಟೇ ಇರ್ತೇವೆ ನಾವು. ವಿತೌಟ್ ಕ್ಯಾಲೆಂಡರ್ ವಿ ಡೋಂಟ್ ವಾಕ್. ಅದರಲ್ಲೂ ಭಾರತೀಯರಿಗೆ ಈ ಯೋಗಗಳ ಬಗ್ಗೆ, ತಿಥಿಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಸ್ವಲ್ಪ ನಂಬಿಕೆ ಜಾಸ್ತಿ. ಅಂಥವ್ರ ಮನೆಯಲ್ಲಿ ಆವತ್ತಿನ ತಿಥಿ, ಕರ್ಣ, ನಕ್ಷತ್ರ ತುಂಬಾ ನೋಡ್ಕೋತೇವೆ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ತುಂಬಾ ಸಿಸ್ಟಮ್ ಫಾಲೋ ಮಾಡೋದು ಜಾಸ್ತಿ. ಬೆಂಗಳೂರು, ಮೈಸೂರು ಕಡೆ ಸ್ವಲ್ಪ ನಾವು ಕಡಿಮೆ. ಆ ಕಡೆ ಎದ್ರು, ಕೂತ್ರು, ನಿಂತ್ರು, ತಿಂದ್ರು, ಮಲಗಿದ್ರು, ಪ್ರತಿಯೊಂದಕ್ಕೂ ತಿಥಿ, ಕರ್ಣ, ಯೋಗ, ನಕ್ಷತ್ರ, ವಾರ, ವಾರಶೂಲೆ, ದಿನಶೂಲೆ ಇದೆಲ್ಲ ನೋಡ್ಕೋತೇವೆ ನಾವು. ಸೊ ಅಂಥದ್ರಲ್ಲಿ ಆವತ್ತಿನ ಕ್ಯಾಲೆಂಡರ್ನಲ್ಲಿ ಕೆಲವೊಂದು ಯೋಗಗಳು ಹೇಳಿರ್ತೇನೆ, ಇದನ್ನ ಫಾಲೋ ಮಾಡಿ ನೋಡಿ. ಆ ಯೋಗವನ್ನ ಮಾರ್ಕ್ ಮಾಡಿ ಇಟ್ಕೋಬೇಡಿ. ಅಂತ ಯೋಗ ಬಂದಾಗ ಅಂತ ಕೆಲಸಗಳಿಗೆ ಹೋಗ್ಬೇಡಿ. ನೋಡಿ, ಮುಟ್ಟಿದ್ದೆಲ್ಲ ಹಣ್ಣಾಗ್ತಕ್ಕಂಥದ್ದು. ಇಲ್ಲ ಅಂದ್ರೆ ಹೋಗ್ಬಿಟ್ಟು ಬಗ್ಬಾರಲ್ಲಿ ಬಿದ್ಬಿಟ್ಟು, ಏನೋ ಗುರುಗಳ ಇಂಟ್ರ್ಯೂಗೆ ಹೋದೆ ಇವತ್ತು, ಅವ್ರು 3 ಸಲ ಚಾಯ್ಸ್ ಕೊಟ್ಟಿದ್ರು, ಯು ಮೇಕ್ ಇಟ್ ಆನ್ 25, 26, 27, ಈ 3 ದಿನದಲ್ಲಿ ನಿಮ್ಗೆ ಯಾವ ದಿನ ಬೇಕೋ ನೋಡಿ ಬಂದು ಇಂಟ್ರ್ಯೂ ಅಟೆಂಡ್ ಮಾಡಿ, ಬಿಫೋರ್ ಯು ಆರ್ ಕಮಿಂಗ್ ಲೆಟ್ ಅಸ್ ನೋ ಅಂತ ಹೇಳಿದ್ರು. ನಾನು ನೋಡಿದ್ರೆ ಇವತ್ತು ಚೆನ್ನಾಗೇ ಇದೆ ಬಿಡು ಅಂತ ನಾನು ಅದೆಲ್ಲ ನಂಬಲ್ಲ. ಹೋದೆ. ಐ ವಾಸ್ ದ ಬೆಸ್ಟ್ ಬಟ್ ಐ ವಾಸ್ ನಾಟ್ ಸೆಲೆಕ್ಟೆಡ್. ಬಾಯ್ ಮಾಡ್ಕೊಂಡು ಬರೋದು.
ಎಲ್ಲ ಇದೆ, ಪ್ರತಿಭೆ ಇದೆ, ಪರಿಶ್ರಮ ಇದೆ, ತಾಕತ್ತಿದೆ, ಕಾಂಟ್ಯಾಕ್ಟ್ ಇದೆ, ರೆಫರೆನ್ಸ್ ಇದೆ, ಒಳ್ಳೆ ಒಂದು ರೆಫರಲ್ ಕೊಟ್ಟಿದ್ದಾರೆ, ಎಲ್ಲ ಇದೆ. ಬಟ್ ಆದ್ರೂ ನೀವು ಸೆಲೆಕ್ಟ್ ಆಗಿಲ್ಲ, ಆದ್ರೂ ಆ ಹುಡುಗ ಇಷ್ಟ ಆಗ್ಲಿಲ್ಲ, ಆದ್ರೂ ಆ ಹುಡುಗಿ ಇಷ್ಟ ಆಗ್ಲಿಲ್ಲ. ಇಷ್ಟು ದಿನ ಓಕೆ ಅಂತ ಒಂದು ದಿಢೀರಂತ ಇವತ್ತು ಕರ್ಕೊಂಡ್ರೆ ಬೇಡಾನೆ ಅಂದ್ಬಿಟ್ಟ, ಇದೇನಪ್ಪ ಅನಿಸ್ತಕ್ಕಂಥದ್ದು ಅನ್ಸುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಿಶೇಷವಾದಂಥ ಯೋಗ ತ್ಯಾಜ್ಯಗಳು ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ವಿಷಕಂಟಕ ಯೋಗಗಳಿರ್ತವೆ ಆ ದಿನ. ಅಂತಹ ಒಂದು ದಿನಗಳಂದು ಆ ಒಂದು ಕೆಲಸ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಹೋದ್ರೆ ವಿಘ್ನ ಜಾಸ್ತಿ, ತೊಂದರೆ ಜಾಸ್ತಿ, ನೋವು ಜಾಸ್ತಿ, ಒದ್ದಾಡೋದು ಜಾಸ್ತಿ. ಅಂತ ಒಂದು ಅದ್ಭುತವಾದಂಥ ನಿಯಮವನ್ನು ಇವತ್ತು ತಿಳಿಸ್ಕೊಡ್ತೇನೆ. ಫಾಲೋ ಮಾಡಿ ನೋಡಿ, ಖಂಡಿತ ನೀವು ಮಾಡುವ ಕಾರ್ಯಗಳೆಲ್ಲದರಲ್ಲೂ ಜಯಶಾಲಿ ಆಗುತ್ತೀರಾ, ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಆಯ್ತು. ಸೊ ಅಂತ ಒಂದು ವಿಶೇಷವಾದಂಥ ಯೋಗ ತ್ಯಾಜ್ಯಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಹಾಗೆ ಪಂಚಮುಖಿ ರುದ್ರಾಕ್ಷಿಯ ಬಗ್ಗೆ, ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಇವತ್ತು. ಧಾರಣೆ, ಅದನ್ನ ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಅತಿ ಮುಖ್ಯವಾಗಿ ಆರೋಗ್ಯ, ಯಾವ ಆರೋಗ್ಯ ಸಮಸ್ಯೆಗಳಿಗೆ ಈ ಪಂಚಮುಖಿ ರುದ್ರಾಕ್ಷಿಯನ್ನು ಹೆಚ್ಚಾಗಿ ಬಳಸ್ಕೋತೇವೆ ಅನ್ನುವುದರ ಒಂದು ಬಹುದೊಡ್ಡ ಒಂದು ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದುಂಟು. ಮನೆ ಮದ್ದಿನಲ್ಲಿ ತುಂಬ ವಿಶೇಷವಾಗಿ ನಿಮ್ಗೆ ಇವತ್ತು ಒಂದು ವಿಶೇಷವಾದಂಥ ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತೇನೆ. ನಿನ್ನೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಮೆಂತ್ಯ ಸೊಪ್ಪಿನ ಬಗ್ಗೆ ಹೇಳಿದ್ದೆ. 101 ಕಾಯಿಲೆಗಳಿಗೆ ರಾಮಬಾಣವಾದರೆ 51 ಕಾಯಿಲೆಗಳಿಗಾದ್ರೂ ಈ ಸೊಪ್ಪು ರಾಮಬಾಣ. ಏನಪ್ಪ, 101 ಕಾಯಿಲೆಗಳಿಗೆ ಅದು ರಾಮಬಾಣ ಅಂತೆ, 51 ಕಾಯಿಲೆಗಳಿಗೆ ಇದು ರಾಮಬಾಣ ಅಂತೆ. ಹೌದು, ಅದು ಅಜೀರ್ಣ ಇರ್ಬೋದು, ದೇಹ ಪುಷ್ಟಿ ಇರ್ಬೋದು, ಕಣ್ಣಿನ ದೃಷ್ಟಿ ಇರ್ಬೋದು. ಅದರಲ್ಲೂ ವಿಷ ಪ್ರಯೋಗವೇನಾದರೂ ಆಗಿದ್ರೆ, ಎರಡನೇದು ಅತಿ ಮುಖ್ಯವಾಗಿ ಈ ಮದ್ದು, ಮಾತ್ರೆ, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್, ಅದು ಇದು ಈ ಬಾಣಂತಿಯರಿಗೆ, ಈ ಗರ್ಭಿಣಿ ಸ್ತ್ರೀಯರಿಗೆ, ಈ ಡಯಾಬಿಟಿಷನ್ಸ್ಗೆ, ಈ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಈ ಡ್ರಗ್ಸ್ ಅಭ್ಯಾಸ ಆಗಿ ಅವ್ರಿಗೆ ಹೈ ಡೋಸೇಜ್ ಕೊಟ್ಟು ಮಲಗಿಸ್ಬಿಟ್ಟಿದ್ದಾರೆ, ಒಂದೊಂದೆಲ್ಲ ಆಗಿರೋದು ಅವ್ರ ಕೈಕಾಲುಗಳ ಕೆಲಸ ಅಂದ್ಕೊಳ್ತಕ್ಕಂಥವ್ರಿಗೆ, ಸಂಧಿವಾತದ ನೋವಿನಿಂದ ಯಾವುದ್ಯಾವುದೋ ಹಾಕ್ಕೊಂಡು ಮದ್ದು ಮಾತ್ರೆ ಕುಡಿದು ಹೆಚ್ಚು ಕಡಿಮೆ ಆಗಿರ್ತಕ್ಕಂಥವ್ರಿಗೆ, ಈ ಆಸ್ಮೆಟಿಕ್ ಪ್ರಾಬ್ಲಮ್ ಆಗಿ ಏನೇನೋ ಮನೆ ಮದ್ದಂತೆ ಆ ಮದ್ದು ಈ ಮದ್ದು ತಗೊಂಡು ಒಳಗಡೆ ದೇಹ ವಿಷಯುಕ್ತ ಬೆಂಕಿ ಆಗ್ಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸೊಪ್ಪಿನ ಒಂದು ಪಲ್ಯ ಇಲ್ಲ ಊಟ ಬಳಸುವುದರಿಂದ 51 108 ಕಾಯಿಲೆಗಳಿಗೆ ಇದು ಕೂಡ ರಾಮಬಾಣವೇ. ಅಷ್ಟು ವಿಶೇಷ. ಸೊ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದುಂಟು. ಹಾಗೆ ಶುಭಂ ವಾಸ್ತು ವಿಭಾಗದಲ್ಲಿ 10 ಅಂದ್ರೇನೆ ಕುತ್ತು. ಸೊ 10 ಬಾಗಿಲಿದ್ರೆ ಯಾರಿಗೆ ಕುತ್ತು? ಮುಖ್ಯವಾಗಿ ಮನೆ ಕಟ್ಸಿದ್ದೀರಾ ಪುಣ್ಯಾತ್ಮರು, ಏನೋ ಕಷ್ಟಪಟ್ಟು ಅಪ್ಪನ PF, ನಿಮ್ಮ PF, ಗ್ರ್ಯಾಜುಯಿಟಿ, ಅಲ್ಲೊಂಚೂರು ಬ್ಯಾಂಕ್ ಸಾಲ, ಒಡವೆ ಗಿಡವೆ ಇಟ್ಟು ಸ್ನೇಹಿತರ ಹತ್ರ ಒಂದಷ್ಟು ದುಡ್ಡು ತೊಗೊಂಡು ಏನೋ ಒಂದು ಪುಟ್ಟ ಮನೆ ನಿಮ್ಮ ಮಟ್ಟಕ್ಕೆ. ಸೊ ಒಂದೆರಡು ಬಾಡಿಗೆ ಮನೆಯೂ ಅಟ್ಯಾಚ್ ಮಾಡ್ಕೊಂಡು, ಇಲ್ಲ ಇನ್ನೊಂದೆರಡು ರೂಮ್ ಅಟ್ಯಾಚ್ ಮಾಡ್ಕೊಂಡ್ರೆ ಮೇಲೆ ಎಲ್ಲ ಟೋಟಲ್ ಮಾಡಿದ್ರೆ 10 ಬಾಗಿಲು ಬಂತು. ಏನಾಗಬಹುದು? ಕುತ್ತ ಇಲ್ಲ ಎತ್ತು, ಮೇಲಕ್ಕೆ ಏರಿಸುತ್ತಾ ಬೀಳಿಸುತ್ತಾ? ಅದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ಕೊಡ್ತೀನಿ, ಕಾದು ನೋಡಿ. ಈಗ ಕರೆ ಸ್ವೀಕರಿಸೋ ಸಮಯ. ಹಲೋ ಹಲೋ ಮೇಡಮ್, ನಾನ್ ದೀಪಾ ಅಂತ. ನಮಸ್ತೆ ದೀಪಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನ್ ನಮ್ ತಂದೆ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ. ಭೇಟಿಯಾಗಿದ್ದೀನಿ ಕಳೆದ ತಿಂಗಳಲ್ಲಿ ತಾರೀಕೆರೆಯಲ್ಲಿ. ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನಾನು. ತುಂಬಾ ಫೋನ್ ಮಾಡಿ ತುಂಬಾ ಥ್ಯಾಂಕ್ಸ್ ಮೇಡಮ್. ಪರವಾಗಿಲ್ಲಮ್ಮ, ಹೇಳಿ. ಹುಟ್ಟಿದ ದಿನಾಂಕವನ್ನ ತಿಳಿಸಿ ದೀಪಾ ಅವರೇ. ಅಪ್ಪಾಜಿ ಅಮ್ಮನ್ ಮದ್ವೆ ಡೇಟ್ ಐತಿ, ಕೊಡ್ಲಾ? ಹೇಳಿಮ್ಮ. 11/2. ಹಾ, 11/2 ಹೇಳಿಮ್ಮ. 11/2 ಕೇಳಿಸ್ತಾ ಇದೆ ದೀಪಾ ಅವರೇ. 11/2 ಮುಂದಕ್ಕೆ 1993. 93. ಸಮಯ ಬಂದು 11:30ರಿಂದ 12:30ವರೆಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ತಿಳಿಸಿಮ್ಮ. 5 ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ ದೀಪಾ ಅವರೇ. ನಮಸ್ತೆ ಶಂಕರ.
ಗುರೂಜಿ ನಾ ಅಪ್ಪಾಜಿ ಬೇರೆ ಪರಿಸ್ಥಿತಿ ಬಗ್ಗೆ ಸವಾಸ ಮಾಡಿದ್ದಾರೆ. ಆದ್ರಿಂದ ನಮ್ಮನ್ನು ಅಮ್ಮನ್ನು ಎಲ್ಲರನ್ನು ಕಡೆ ಕಾಣಿಸ್ತಿದ್ದಾರೆ ಗುರೂಜಿ. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರೂಜಿ ನಮ್ಗೆ. ನಮ್ಮನ್ ಬಿಡಕ್ ರೆಡಿ ಆಗಿದ್ದಾರೆ ಅಪ್ಪಾಜಿ, ಆದ್ರೆ ಅವಳನ್ ಮಾತ್ರ ಬಿಡಕ್ ರೆಡಿ ಆಗಿಲ್ಲ ಗುರೂಜಿ. ಅವಳೇ ಬೇಕು ಅಂತಾರೆ. ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಗುರೂಜಿ. ಬಿಟ್ಟು ಬಿಡಿ, ತಂದೆಯನ್ನು ಬಿಟ್ಟು ಬಿಡಿ ಅಷ್ಟೇ. ಒಬ್ಬ ತಂದೆಯ ಸ್ಥಾನದಲ್ಲಿ ನಿಲ್ಲುವುದು ಅಂದ್ರೆ ಅಷ್ಟು ಸುಲಭವಲ್ಲ. ನಿಲ್ಲಬೇಕು ಎಷ್ಟೇ ಕಷ್ಟವಾದರೂ. ನೋಡಿ, ನಮಗೆ ಆತ್ಮೀಯರೊಬ್ಬ ಸ್ನೇಹಿತ ಇದ್ದಾರೆ ಅಂತ ಇಟ್ಕೊಳ್ಳಿ. ಎಷ್ಟೇ ಆತ್ಮೀಯ ಆದರೂ ಸಂಜೆ 6 ಗಂಟೆ 7 ಗಂಟೆ 8 ಗಂಟೆವರೆಗೂ ಚಂದ. ಅದಕ್ಕೆ ಮೇಲೆ ನಾವು ಕುಳಿತುಕೋತೀವಿ ಅಂದ್ರೆ ಅದು ಆತ್ಮೀಯತೆ ಅನ್ನಿಸ್ಕೊಳ್ಳಲ್ಲ, ಮನೆ ಹಾಳ್ತನ ಅಂತ ಹೇಳ್ತೇವೆ. ವಾಪಸ್ ಬರಲೇಬೇಕು ಮನೆಗೆ ನಾವು. ನಿಮಗೇನು ಚಿಕ್ಕ ವಯಸ್ಸಾಗಿಲ್ಲ, ಕಡಿಮೆ ಅಂದರೂ ನಿಮಗೆ ಒಂದು 18 ವರ್ಷ ಆಗಿರ್ತಕ್ಕಂಥ ಹೆಣ್ಣುಮಗು. ಧೈರ್ಯವಾಗಿ ನಿಭಾಯಿಸಿ. ಅಮ್ಮ ನಾನಿದ್ದೀನಿ ಅಪ್ಪನ ಸ್ಥಾನದಲ್ಲಿ ಅಂತ. ಅಪ್ಪ ಇದ್ರೆ ಎಷ್ಟು, ಸತ್ರೆ ಎಷ್ಟೋ, ನೇರವಾಗಿ ಹೇಳ್ತೇನೆ. ನನಗಪ್ಪ ಇದ್ರು ಕೂಡ ಅದೇ, ನಾನು ಅದೇ ಸ್ಥಾನದಲ್ಲಿ ಅಪ್ಪನಾದ್ರೂ ನನ್ನ ಮಕ್ಕಳಿಗೆ ಹೇಳ್ಕೊಡೋದು ನಾನು ಅದೇ. ಪರಿತ್ಯಜಿಸಿ ಅಂತ ಹೇಳ್ತೇನೆ. ತಂದೆ ಆದಮೇಲೆ ಆತನಿಗೆ ಕೆಲವೊಂದು ಕಟ್ಟುಪಾಡು ನಿಯಮ ಇರುತ್ತೆ. ಹೋಟ್ಲು ಊಟ ತಿನ್ಕೊಂಡು ಮನೆ ಊಟ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಅಂಥವ್ರಿಗೆ ಮನೆ ಒಳಗಡೆ ನೀವು ಬಿಟ್ಕೋಬೇಕಾ? ಅದಕ್ಕೆ ನೀವು ಕಣ್ಣೀರು ಹಾಕ್ಬೇಕಾ? ಇಂಥ ತಂದೆ ಇದ್ರೆ ಎಷ್ಟು, ಒದ್ದೋಡಿಸ್ಬೇಕು ನೀವು. ಹೆಣ್ಣು ಅಂದ್ರೆ ಜಗತ್ಶಕ್ತಿ, ಆದಿಶಕ್ತಿ ಅಂತ ಹೇಳ್ತೇವೆ. ಡು ಯು ರಿಯಲಿ ನೀಡ್ ಸಚ್ ಕೈಂಡ್ ಆಫ್ ಪೀಪಲ್? ನಿಜವಾಗ್ಲೂ ಸಮಾಜದ ಮುಂದುಗಡೆ ಇಂಥ ವ್ಯಕ್ತಿಯನ್ನು ನಿಮ್ಮ ತಂದೆ ಅಂತ ಗುರುತಿಸ್ಕೊಳ್ಳೋಕ್ಕೆ ನಿಮಗೆ ಖುಷಿ ಕೊಡುತ್ತಾ? ಇಲ್ಲ ನನ್ನ ಗಂಡ ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋಕ್ಕೆ ಖುಷಿ ಕೊಡುತ್ತಾ? ಏನಿಲ್ಲ, ಯಾವುದಿಲ್ಲ. ನೀವು ಬೇಡ, ಈಗ ಯಾರೋ ಬೇಕು ಅಂತ ಹೋಗ, ಅವ್ರ ಹತ್ರನೇ ಹೋಗಪ್ಪ, ಹೋಗ್ ಒದ್ದೋಡ್ಸಿ ಅಷ್ಟೇ. ಇದಕ್ಕೊಂದೇ ಪರಿಹಾರ, ಡೋಂಟ್ ಎಂಟರ್ ಹಿಮ್, ಲಾಕ್ ದ ಡೋರ್, ಪ್ಲೀಸ್ ಗೆಟ್ ಔಟ್ ಅಂತಾನೆ ಹೇಳಬೇಕು. ಬೇಕಿಲ್ಲ ಅಂತ ತಂದೆ ತಾಯಿ. ಒಂದು ನಾಯಿಗೆ ಸಮೇತ ತಿಂಡಿ ಹಾಕ್ತೇವೆ, ಒಂದು ಕೆಲಸಗಾರನಿಗೆ ಸಮೇತ ಕೈ ತುಂಬ ಸಂಬಳ, ಹೊಟ್ಟೆ ತುಂಬ ಊಟ ಕೊಡ್ತೇವೆ. ಹಾಗೆ ಒಂದು ತಂದೆಗೆ ಸಮೇತ ನಾವೊಂದು ರೆಸ್ಪೆಕ್ಟ್ ಕೊಡ್ತೇವೆ, ತಾಯಿಗೂ ಸಮೇತ ತುಂಬ ರೆಸ್ಪೆಕ್ಟ್ ಕೊಡ್ತೇವೆ, ಎವ್ರಿಥಿಂಗ್. ಹಾಗೆ ಆ ಪ್ರೀತಿನ ಮುಳ್ಳಾಗಬಾರ್ದು. ತಾಯಿ ಮುರಿಲೇಬೇಕು. ಅದು ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಮನುಧರ್ಮದ ಅದೊಂದು ನಿಯಮ. ಅದಕ್ಕೆ ಕೋರ್ಟು ಜೈಲು ಅಂತೆಲ್ಲ ಇಟ್ಟಿರೋದು. ಇದು ಸಮಾಜಘಾತಕ ಅಲ್ಲ, ಇಂಥವರೆಲ್ಲ ಕುಟುಂಬ ಘಾತಕರು. ಸಮಾಜಘಾತಕರಾದರೂ ಅಟ್ಲೀಸ್ಟ್ ಅವನೇನೋ ಕ್ಷೋಭೆ ಮಾಡ್ತಿದ್ದಾನೆ. ಇಂತಹವರಿಂದ ಜೀವನ ಪರ್ಯಂತ ಕ್ಷೋಭೆ. ಅವನಾದ್ರೂ ಒಂದ್ಸಲ ಕದ್ಬಿಟ್ಟು ಓಡೋಗ್ಬಿಟ್ಟ, ಒಂದು ಅರ್ಧ ದಿನ, 1 ದಿನ 2 ದಿನ 3 ದಿನ, 1 ವರ್ಷ 2 ವರ್ಷ ಸಂಪಾದನೆ ಮಾಡ್ಕೋತೀವಿ. ನಾವು ದುಡ್ಡನ್ನ ಸಂಪಾದನೆ ಮಾಡ್ಕೋತೀವಿ, ಆಸ್ತಿ ಸಂಪಾದನೆ ಮಾಡ್ಕೋತೀವಿ, ಅಂತಸ್ತನ್ನ ಸಂಪಾದನೆ ಮಾಡ್ಕೋತೀವಿ, ಬಂಗಾರ ಸಂಪಾದನೆ ಮಾಡ್ಕೋತೀವಿ. ಅಯ್ಯೋ ಹೋಗಿದ್ದೋಗ್ಲಿ ಬಿಡೋ, ಶಕ್ತಿ ಇದೆ ಮಾಡ್ಕೋಬಲ್ಲೆ ಅನ್ನತಕ್ಕಂಥ ತಾಕತ್ತೆ. ಇಂಥವರಿಂದ ನಿತ್ಯವೂ ನರಕ ಆಗಿಬಿಡುತ್ತೆ. ಸೊ ಆ ನರಕದಿಂದ ಹೊರಗಡೆ ಬರಬೇಕು ಅಂದ್ರೆ ಒಂದೇ, ಇವ್ರನ್ನ ಹೊರಗಡೆ ಹಾಕಿ, ಇಲ್ಲ ನೀವು ಹೊರಗಡೆ ಬನ್ನಿ, ಅಷ್ಟೇ ಪರಿಹಾರ. ಇದಕ್ಕೆ ಇನ್ನೇನೂ ಇಲ್ಲ ತಾಯಿ. ಒಳ್ಳೇದಾಗ್ಲಿ, ಹೋಗ್ಬನ್ನಿ. ದೀಪಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಮೇಡಮ್ ಉಷಾ ಅಂತ ಬಸವೇಶ್ವರನಗರದಿಂದ. ಹುಷಾರಿ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರ ಹೆಸರು ಶ್ರೇಯಸ್ MG. ಶ್ರೇಯಸ್. ಹುಟ್ಟಿದ ದಿನಾಂಕ 6/6/2007. ಸಮಯ 7:44 AM ಬೆಳಗಿನ ಜಾವ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 7. ಗುರುಜಿ ಇದ್ದಾರೆ, ಮಾತಾಡಿ ಉಷಾ ಅವರೇ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದಾನಮ್ಮ, ಚೆನ್ನಾಗಿದೆ. ಗುರುಜಿ, ನನ್ನ ಮಗನ ಬಗ್ಗೆ ವಿಚಾರಿಸ್ಬೇಕಿತ್ತು. ಏನ್ ಕೇಳಬೇಕಿತ್ತು? ಕೇಳುತ್ತೆ. ಗುರುಜಿ, ಅವನ ಎಜುಕೇಶನ್ ಬಗ್ಗೆ. ಅದು ಸ್ವಲ್ಪ ತುಂಬಾ ಆರೋಗ್ಯಂಟ್, ಅವನು ತುಂಬಾ ಕೋಪ ಮಾಡ್ಕೊಳ್ತಾನೆ. ಅವನ ಬಗ್ಗೆ ಏನಾದ್ರು ಹೇಳೋದು ಕೇಳ್ಬೇಕಿತ್ತು ಗುರುಜಿ. ಶುಭಗ್ರಹಗಳೇನಾದರೂ ದುಷ್ಟ ಸ್ಥಾನದಲ್ಲಿ ಕುಳಿತುಕೊಂಡಾಗ ಅವರು ದುಷ್ಟರಾಗ್ಬಿಡ್ತಾರೆ. ಕುಡುಕನ ಜೊತೆ ಕುಳಿತಾಗ ನಾವು ಕುಡುಕರ ಒಂದು ಶಾಪ ತಟ್ಟಿಸ್ಕೊತೇವೆ. ಅವನ ಜೊತೆಲಿರ್ತಾನೆ ಅಂದ್ರೆ ಅವನು ಕುಡಿದಿರ ಇರ್ತಾನೇನೋ. ಜೂಜಾಡುವವನ ಜೊತೆಯಲ್ಲಿದ್ದರೆ ನಮ್ಮನ್ನು ಜೂಜುಕಾರರು ಅಂತಾರೆ. ಕುಡುಕರ ಜೊತೆಯಲ್ಲಿದ್ರೆ ಕುಡುಕರು ಅಂತಾರೆ. ರೇಸ್ ಆಡುವವನ ಜೊತೆಯಲ್ಲಿದ್ದರೆ ನಮ್ಮನ್ನು ರೇಸ್ ಆಡುವವರು ಅಂತಾರೆ. ಹಾಗೆ ಕೆಟ್ಟು ಹೋದವರ ಜೊತೆಯಲ್ಲಿದ್ರೆ ನಮ್ಮನ್ನು ಕೆಟ್ಟು ಹೋದವರು ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಸೊ ನಿಮ್ಮ ಮಗನ ಜಾತಕದಲ್ಲಿ ಅಂಥದ್ದೇ ಒಂದು ಭಾವ. ಶುಭಗ್ರಹ ಒಂದು ಷಷ್ಠ ಭಾವದಲ್ಲಿ ಕೆಟ್ಟು ಬಿದ್ದಿದೆ.
ತುಂಬಾ ವಿಶೇಷ ಗ್ರಹ. ಜ್ಞಾನ ಕೊಡತಕ್ಕಂಥ, ದಾರಿ ತೋರಿಸ್ತಕ್ಕಂಥ, ಬೆಳಕು ಕೊಡಿಸ್ತಕ್ಕಂಥ ಗುರುಗ್ರಹ ಕೆಟ್ಟು ಬಿಟ್ಟಿದೆ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟು ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್. ಬಟ್ ಪಾಸಿಟಿವ್ ಆಗೋಷ್ಟರಲ್ಲಿ ನಮ್ಮನ್ನೆಲ್ಲ ನೆಗೆಟಿವ್ ಮಾಡಿಟ್ಟು ಬಿಟ್ಟಿರ್ತಾರೆ ಕೆಲವರು. ಅಂಥದ್ದೊಂದು ಭಾವ. 2ನೇ ಮನೆಯಲ್ಲಿ ಶನಿ ಭಾವ. ಈ 6 ವರ್ಷಕ್ಕೆ ಸಡ್ಡು ಹೊಡೆದು 16 ವರ್ಷದ ಹುಡುಗನ ಭಾವ. ಮಾತು, ಕೆಟ್ಟ ಭಾಷೆ, ಕೆಟ್ಟ ಮಾತು, ಸಿಟ್ಟು, ಹಠ, ರಭಸ, ಮಾಡಲ್ಲ, ಹೋಗಲ್ಲ, ನೋಡಲ್ಲ, ನಾನು ಹೀಗೆ, ನಾನು ಹಿಂಗೆ ಅನ್ನತಕ್ಕಂಥ ಒಂದು ತುಂಬಾ ಪ್ರೀತಿ ಮಾಡಿ, ತುಂಬಾ ಅಟ್ಯಾಚ್ಮೆಂಟ್ ಮಾಡಿ, ಅಯ್ಯೋ ನನ್ನ ಮಗು, ನನ್ನ ಜೋಜೋ ಮಕ್ಕಳಿಗೆ ಅಂತ ಎಡವಟ್ಟು ಮಾಡಿಟ್ಟುಕೊಂಡಿದ್ದೀರಾ. ಹೌದೋ ಅಲ್ವೋ? ಖಂಡಿತ ಹೌದು ಗುರುಜಿ, ಖಂಡಿತ ಹೌದು. ಇವನನ್ನು ಒಂದೇ ಒಂದು ಕೆಲಸ ಮಾಡ್ಬೇಕು ತಾಯಿ, ಕಷ್ಟವಾದ್ರು ಖಂಡಿತ ನೀವು ಒಪ್ಪಲ್ಲ. ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಮಗುನ್ ಬಿಟ್ಟು ನೀವು ಇರೋಲ್ಲ. ಇವನನ್ನು ತಗೊಂಡೋಗಿ ಸಿದ್ಧಗಂಗಾ ಮಠಕ್ಕೆ ಹಾಕಿ, ಬೆಸ್ಟ್. ಯಾವುದಾದ್ರೂ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ, ಹಾಸ್ಟೆಲಲ್ಲಿ ಹಾಕಿ. ಇವನನ್ನ ಮನೇಲಿ ಇಟ್ಕೊಂಡು ಕುಳಿಸ್ಕೊಂಡಿದ್ರೆ ಇವನು ಸರಿಯಾಗುವ ಮಗುವಲ್ಲ. ಇವನು ದೂರದಲ್ಲಿ ಹೋಗಿ ಬೆಳಿಬೇಕು, ದೂರದಲ್ಲಿ ನಿಲ್ಲಬೇಕು. ಆಗ್ಲೇ ಇವನಿಗೆ ಪ್ರಕೃತಿ. ನೋಡಿ, ಒಂಟಿ ಗುರು ಎಷ್ಟು ಕೆಡುಕೋ ಅವನಪ್ಪ ಒಂಟಿ ಬುಧ. ಮಿಥುನ ಲಗ್ನಕ್ಕೆ ಒಬ್ಬನೇ ಬುಧ ಕುತ್ಕೊಂಡಿದ್ದಾನೆ. ಲಗ್ನದಲ್ಲೇ ಇವನಿಗಿಂತ ಎಡವಟ್ಟು ದಾಸ ಇಲ್ಲ ಅನ್ನತಕ್ಕಂಥದ್ದಾಗಿಬಿಡುತ್ತೆ. ದಗದಗಿಸುವ ನೋವು ಕೊಟ್ಟು ಬಿಡ್ತಕ್ಕಂಥದ್ದು. ತಾಯಿಗಂತೂ ತುಂಬಾ ಸಂಕಟ ಇಟ್ಟು ಬಿಡ್ತಾನೆ. ತಾಯಿ ಮುಖ್ಯವಾಗಿ ನೇರವಾಗಿ ಹೇಳ್ತೀನಿ, ನೀವು ಸಾಂಸಾರಿಕವಾಗಿಯೇ ಒದ್ದಾಡಿರ್ತಕ್ಕಂಥ ತಾಯಿ ಜೀವ. ಅದ್ರಲ್ಲಿ ಇವನು ಬೇರೆ ದೊಡ್ಡ ಬೆಕ್ಕ ಆಗ್ಬಿಟ್ಟಿದ್ದಾನೆ. ಇವನು ಗಂಟೆ ಕಟ್ಟೋದೇ ದೊಡ್ಡ ವಿಚಾರ ಆಗ್ಬಿಟ್ಟಿದೆ. ಹೌದು ಅಲ್ವ? ಖಂಡಿತ ಹೌದು ಗುರುಜಿ. ಅಷ್ಟೇ ಮಾಡ್ಬೇಕು ತಾಯಿ, ಇನ್ನೇನು ಇಲ್ಲ. ಇದಕ್ಕೆ ಪರಿಹಾರ ಗುರು ವಕ್ರ. ಇವನನ್ನು ತಗೊಂಡು ಹೋಗಿ ವಕ್ರವಾಗಿ ದಾರಿಗೆ ಬರಬೇಕು. ನೇರವಾಗಿ ಹೋಗೋ ಅಂದ್ರೆ ಇವನು ಹೋಗಲ್ಲ. ತಿನ್ನೋ ಅಂದ್ರೆ ತಿನ್ನೋಲ್ಲ. ಬೇಡ ಅಂದಿದ್ದೇ ಮಾಡೋದು, ನೋಡ್ಬೇಡ ಅಂದಿದ್ದೇ ನೋಡೋದು. ಜಸ್ಟ್ ಡೂ ದ್ಯಾಟ್. ತಗೊಂಡೋಗಿ ಒಂದು ಹಾಸ್ಟೆಲ್ ಹಾಕಿ, ಎವ್ರಿಥಿಂಗ್ ವಿಲ್ ಬಿ ಫುಲ್ಫಿಲ್ಡ್. ಅಷ್ಟೇ, ಇದಕ್ಕೆ ಪರಿಹಾರ ಇಲ್ಲ. ಓಕೆ ಉಷಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾನು ಚೈತ್ರ ಅಂತ ಮೇಡಮ್ ಮಾತಾಡ್ತಾ ಇರೋದು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಚೈತ್ರ ಅವರೇ? ನಾವ್ ಇರೋದು ಬೆಂಗಳೂರು, ಆದ್ರೆ ನಮ್ದು ನೇಟಿವ್ ಪ್ಲೇಸ್ ಪಾವಗಡ. ಹೌದಾ, ಸರಿ ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ ಚೈತ್ರ. ಮೇಡಮ್, ಪರ್ಟಿಕ್ಯುಲರ್ ಆಗಿ ನಂದು ಡೇಟು ಮತ್ತೆ ಟೈಮಿಂಗ್ಸ್ ಎಲ್ಲ ಕನ್ಫ್ಯೂಸ್ ಇದೆ ನಂದು. ಆಹಾ, ಮದ್ವೆ ಅದ ಡೇಟ್ ಕೊಡ್ಲಾ ಮೇಡಮ್? ಹಾ ಹೇಳಿ, ಪರವಾಗಿಲ್ಲ. 10/11/2006. ಸಮಯ, ಮುಹೂರ್ತದ ಸಮಯ? 9 ರಿಂದ 9:40 ಮೇಡಮ್. 1 ರಿಂದ 12 ಒಂದು ಸಂಖ್ಯೆನ ಹೇಳಿ ಚೈತ್ರ ಅವರೇ. 7 ಮೇಡಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರೂಜಿ. ಮಕ್ಕಳೆಷ್ಟು ತಾಯಿ? ಒಂದು ಗಂಡ್ಮಗು ಸರ್. ಒಂದ್ ಮಗು ಹೆಚ್ಚು ಕಮ್ಮಿ ಮಿಸ್ಕ್ಯಾರೇಜ್ ತರ ಏನಾದ್ರು ಆಗಿತ್ತಾ? ಇಲ್ಲ ಸರ್, ಏನೂ ಆಗಿಲ್ಲ. ಸರಿ ಸರಿ, ಏನ್ ಕೇಳಬೇಕು ಅಂತಿದ್ದೀರಾ ಕೇಳಿ. ನಾನು ಏನು ಹೇಳ್ಬೇಕು ಅನ್ಕೊಂಡ್ರು ಎಲ್ಲಾರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ನಂಗೆ. ಸರಿ ಹೇಳಿ. ಮುಂದೆ ನಂಗೆ ಹೆಂಗೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಈಗ ನೀವ್ ಏನ್ ಮಾತಾಡಿದ್ರು ನಾನು ತಪ್ಪಾಗಿ ತಿಳ್ಕೊಂಡು ಇಲ್ವಲ್ಲ. ನೋಡವಾ, ಒಂದು ನೆನಪಿಟ್ಕೊಳ್ಳಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಯಾರೂ ಬೇಕಿಲ್ಲ, ನಮ್ಮಲ್ಲೇ ಇದೆ, ನಮ್ಮ ಮನೇಲೇ ಇದೆ, ನಮ್ಮ ಕುಟುಂಬದಲ್ಲೇ ಇದೆ. ನಮ್ಮ ತಂದೆ ತಾಯಿ ನೋಡ್ಬಿಟ್ರೆ ಸಾಕು, 1000 ಪ್ರಶ್ನೆಗಳಿಗೆ ಒಂದೇ ಉತ್ತರ ಅವರೊಬ್ಬರೇ. 1,00,000 ಪ್ರಶ್ನೆಗಳಿಗೂ, ಕೋಟಿ ಪ್ರಶ್ನೆಗಳಿಗೂ. ನೋಡಿ, ಅವರು ನಮ್ಮನ್ನು ಬೆಳೆಸಿರೋ ರೀತಿ ನೋಡಿ, ನಮ್ಮನ್ನು ನಿಲ್ಲಿಸಿರೋ ರೀತಿ ನೋಡಿ. ಆ ಕಾಲಕ್ಕೆ ಆಸ್ಪತ್ರೆ ಇಲ್ಲ, ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ರೈಲ್ ಇಲ್ಲ, ಫ್ಲೈಟ್ ಇಲ್ಲ, ರಸ್ತೆ ಇಲ್ಲ, ಏನೂ ಇಲ್ಲ. ಹೋರಾಡಿ ನಮ್ಮನ್ನು ನಿಲ್ಲಿಸಿಟ್ಟಿದ್ದಾರೆ. ಇವತ್ತು ನಮಗಿದೆಲ್ಲವೂ ಇದೆ. ತುಂಬ ಒಂದು ಡೆವಲಪ್ಮೆಂಟ್ ಯಾವ ಸ್ಪೀಡ್ಗಿದೆ ಅಂದರೆ, ಚಂದ್ರನ ಮೇಲೆ ಸುಮ್ಮನೆ ಹೋಗಿ ಬರ್ತಕ್ಕಂಥ ಜನ ಚಂದ್ರನ ಮೇಲೆ ಸೈಟ್ ಹಂಚ್ತಾ ಇದ್ದಾರೆ. ಬಾಹ್ಯಾಕಾಶದಲ್ಲಿ ಹೋಗ್ಬಿಟ್ಟು 15 ದಿನ ಇದ್ದು ಬರೋಕೆ ಇಷ್ಟು ಅಂತ ದುಡ್ಡು ಇಸ್ಕೊಂಡು ಕರ್ಕೊಂಡು ಹೋಗಿ ಬರೋರ ಒಂದು ವ್ಯವಸ್ಥೆಗಳಾಗ್ಬಿಟ್ಟಿದ್ದಾವೆ. ಆಕಾಶದಲ್ಲಿ 15 ದಿನ 20 ದಿನ ಅಲ್ಲೇ ಇರೋದು, ಊಟ ತಿಂಡಿ ತಿನ್ಕೊಂಡು ಆರಾಮ್ಸೆ ತೆಲ್ಲಾಡ್ಕೊಂಡು. ಯೋಚನೆ ಮಾಡಿ ನೋಡಿ, ಆ ಮಟ್ಟದ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಯಾರೋ ಏನೋ ಅಂತಾರೆ, ಯಾರೋ ಏನೋ ಅನ್ಕೋತಾರೆ. ಅದೇನು ಅನ್ಕೋಬೇಡಿ. ನೀವು ಹೆಂಗ್ ಬದುಕಿದ್ರು ಅನ್ಕೋತಾರೆ, ನೆನ್ಪಿಟ್ಕೊಳ್ಳಿ. ನೀವು ಸೂಪರ್ ಸ್ಟಾರ್ ಆದ್ರೆ ಸುಮ್ಮನೆ ಬಿಡ್ತಾರೆ ಏನು? ಯಾರ ತಲೆ ಮೇಲೇನೋ ಹೊಡೆದು ಬಿಟ್ಲು, ನನ್ನನ್ನೇನು ಸುಮ್ಮನೆ ಬಿಟ್ಟಿದಾರ? ಇಲ್ಲಿಂದ ಹೇಳ್ತಾನಪ್ಪ, ಆಯ್ತಾ? ಹೇಗಪ್ಪ ಕಲ್ತ್ಕೊಂಡ?
108 ಮಾತು. ಸರಿ, ನೀವು ಗೆಲ್ಲಿಲ್ಲ, ನೀವು ಒಂದು ಪಟ್ಟಕ್ಕೆ ಬರಲಿಲ್ಲ, ಪದವಿಗೆ ಬರಲಿಲ್ಲ ಅಂತ ಇಟ್ಕೊಳ್ಳಿ. ಅಯ್ಯೋ ಯೋಗ್ಯತೆ ಇಲ್ಲ ಅವ್ರಿಗೆ, ಅಷ್ಟೇ ಅವ್ರ ಯೋಗ್ಯತೆ ನಮಗೆ ಗೊತ್ತಿಲ್ವೋ? ತಿಂದಿದ್ದು, ಮಲಗಿದ್ದು, ಮಕ್ಕಳು ಎತ್ತಿದ್ದು, ಗಂಡನ ನೋಡಿದ್ದು ಅಷ್ಟೇ, ನಮಗೆ ಗೊತ್ತಿಲ್ವೋ? ಉಟ್ಕೊಳಕ್ ಸೀರೆ ಬರ್ತಿರ್ಲಿಲ್ಲ, ಕಾಲ್ಗೊಂದು ಮೆಟ್ಲು ಹಾಕೊಳಕ್ ಬರ್ತಿರ್ಲಿಲ್ಲ, ಮೆಹಂದಿ ಹಾಕೊಳಕ್ ಬರ್ತಿರ್ಲಿಲ್ಲ, ಹಿಂಗೆಲ್ಲ ಮಾತಾಡ್ತಾರೆ. ಗೆದ್ರು ಆಡ್ಕೋತಾರೆ. ನೀವು ಅಂದ್ಕೊಂಡ್ರ ದಡ್ಡಮ್ಮ, ಅಯ್ಯೋ ನನ್ನನ್ನು ಹೇಗಿದ್ರು ಆಡ್ಕೋತಾರೆ ಅಂತ. ಹೆಂಗಿದ್ರು ಆಡ್ಕೊಳ್ಳೋದು ಬೇಡ. ಒಂದು ಎಕ್ಸಾಂಪಲ್, ಬಿಸಿಲುಗಾಲ ಬಂತು ಅಂತ ಇಟ್ಕೊಳ್ಳಿ, ಯಪ್ಪಾ ಏನಯ್ಯ ನೆತ್ತಿ ಮೇಲೆ ಹೊಡಿತೀಯಾ ಅಂತ ಬೈಕೋತೀವಿ ಸೂರ್ಯನ ನೋಡಿ. ಚಳಿಗಾಲ ಬಂತು ಅಂತ ಇಟ್ಕೊಳ್ಳಿ, ಯಾಕಪ್ಪ ಬಂದಿಲ್ಲಪ್ಪ, ಒಂಚೂರು ಬಂದ್ಬಿಡಪ್ಪ, ಬೆಚ್ಚಗಿರ್ತೀನಪ್ಪ ನಾನು ಅಂತಲೂ ಅನ್ಕೋತೀವಿ. ಬಂದಿದ್ದೆ ಪುಣ್ಯಾತ್ಮ ಬೆಚ್ಚಗೆ ಮಾಡಿಬಿಟ್ಟೆ ಅಂತ. ಹೀಗೆ ನಾವು ಕಾರಣಗಳು ಹುಡುಕ್ತಾನೇ ಬದುಕೋದು. ನಮ್ಮ ಬದುಕಿ ಹಾಳು ಮಾಡ್ಕೊಳ್ಳೋದು 90% ಜನ ಕಾರಣಗಳನ್ನು ಹುಡುಕ್ತಾ. ಇವನು ಹಿಂಗಂದ, ಅವನು ಹಿಂಗಂದ, ಇವ್ರಿಗೋಸ್ಕರ ಬದುಕು, ಅವ್ರಿಗೋಸ್ಕರ ಬದುಕು. ಅವ್ರೇನೋ ಅಂದ್ಬಿಡ್ತಾರ್ರಿ, ಮಗುನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕುದಾ, CBSEಗೆ ಹಾಕಿ, ಸೆಂಟ್ರಲ್ ಬೋರ್ಡ್ಗೆ, ಪಾಪ ಅವ್ನಿಗೆ ABCD ಹೇಳ್ಕೊಳ್ಳೋಕ್ಕೆ ನಿಮಗೆ ಬರೋಲ್ಲ. ಈ ಥರ ಮಾಡೋದು. ಮುಖ್ಯವಾಗಿ ನಿಮ್ಮ ಜಾತಕ ಎಲ್ಲ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ತಲೆಯಲ್ಲಿ ಹುಳ ಬಿಟ್ಕೊಳ್ಳೋಕ್ಕೆ ನಿಮ್ಗೆ ಬೇರೆ ಕೆಲಸ ಇಲ್ಲ. ಒಂದೇ ಒಂದು ಮಾಡಿ ಕೈ ತುಂಬ ಕೆಲಸ ಇಟ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ಯಾವಾಗ ಮನಸ್ಸು ತುಂಬ ಬೇರೆ ಕೆಲಸ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ನೋಡು, ಇದು ನೋಡು ಅಂತ ಒಂದು ಜವಾಬ್ದಾರಿ ಇಟ್ಕೊಬಿಡ್ತೀವೋ, ಯೋಚನೆ ಮಾಡೋಕ್ಕೆ ಎಲ್ಲಿ ಪುರ್ಸೊತ್ತಿರುತ್ತೆ. ನಮ್ಮ ಮನಸ್ಸು ತುಂಬಾ ಕೆಟ್ಟ ಮನಸ್ಸು, ಅದು ಏನೇನೋ ಹುಡುಕ್ತಿರುತ್ತೆ ಕಾರಣಗಳು, ಎಲ್ದಿದ್ದಲ್ಲ. ಯು ಕ್ಯಾನ್ ವಿನ್ ಇಟ್. ಬರೀ ಸಣ್ಣ ಒಂದು ಕರೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸರಿ ಆಗುತ್ತೆ. ಹೋಗ್ಬನ್ನಿ. ಈಗ ಮತ್ತೊಂದು ಕರೆ ಸ್ವೀಕರಿಸೋ ಸಮಯ. ಹಲೋ ಹಲೋ, ನಮಸ್ತೆ ಸರ್, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಇದು ಬ್ರಹ್ಮವರ ಇಂದ್ರನಗರದಿಂದ ಮಾತಾಡೋದು, ಜನಾರ್ದನ್ ಅಂತ ಹೇಳಿ. ಆಹಾ, ಜನಾರ್ದನ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 30/6/67. ಸಮಯ ಸಮಯ ರಾತ್ರಿ, ಗುರುವಾರ ರಾತ್ರಿ ಅಂತ ಹೇಳಿದ್ದಾರೆ ನನ್ನ ತಾಯಿ. ಆಹಾ, ಹಾಗಾಗಿ ಕರೆಕ್ಟ್ ಗೊತ್ತಿಲ್ಲ, ನಿಖರವಾಗಿ ಗೊತ್ತಿಲ್ಲ ಅಲ್ವಾ? ಹೌದು ಸರಿ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಜನಾರ್ದನ್ ಅವರೇ. 5. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ನನ್ನ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಗೊತ್ತಿಲ್ಲ ಗುರುಜಿ. ಪರವಾಗಿಲ್ಲ. ಅದೇ ನನ್ಗೆ ರಾಶಿ ನಕ್ಷತ್ರ ಒಂಚೂರು. ಸರಿ. ದೇವಸ್ಥಾನದಲ್ಲಿ ಎಲ್ಲಿಯಾದ್ರೂ ಒಂದು ಪೂಜಾ ಪುನಸ್ಕಾರ ಕೊಡ್ಬೇಕಾದ್ರೆ, ಜನ್ಮ ನಕ್ಷತ್ರ ಕೊಡ್ಬೇಕಾದ್ರೆ 4 ಜನ 5 ಜನ ನೋಡ್ತಾ ಇರ್ತಾರೆ. ಹಾಗಾಗಿ ನಂಗೊಂದು ಯಾವ್ದು ರಾಶಿ ಯಾವ್ದು ನಕ್ಷತ್ರ ಬರ್ತದಂತ ಹೇಳಿದ್ರೆ ಸರಿ, ತುಂಬಾ ಒಳ್ಳೇದಿತ್ತು ಅಂತ ಹೇಳಿ. ಉತ್ತರಾಭಾದ್ರ ನಕ್ಷತ್ರ, ಮೀನ ರಾಶಿ ನಿಮ್ಮ ಒಂದು ಪ್ರಭಾವ. ಸರಿ. ಶನಿ ರಾಹು ಸಂಧಿ, ಶನಿ ಚಂದ್ರ ಸಂಧಿ, ಖಂಡಿತ ತಾಯಿ ಆರೋಗ್ಯ, ಕುಟುಂಬದಲ್ಲಿ ಆರೋಗ್ಯ, ಅನಾರೋಗ್ಯ, ಹಣಕಾಸು ಸಮಸ್ಯೆ, ಕುಟುಂಬ ಸಮಸ್ಯೆ, ವ್ಯವಹಾರ ಸಮಸ್ಯೆ, ಮುಖ್ಯವಾಗಿ ಔದ್ಯೋಗಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಇವು ಒಂದಲ್ಲ. ಲಗ್ನಕ್ಕೆ ಪೀಡಾಗ್ರಹ ಕುಳಿತುಕೊಂಡಾಗ ಏನಾಗುತ್ತೆ, ಪೀಡೆಯಾಗಿ ಬಿಡುತ್ತೆ. ಎಲ್ಲ ಇದ್ದು ಅನುಭವಿಸಲಾಗೋಲ್ಲ, ಎಲ್ಲ ಇದ್ದು ಮುಂದಕ್ಕೆ ಬರ್ಲಿಕ್ಕಾಗೋಲ್ಲ, ಎಲ್ಲ ಇದ್ದು ಪರಿಶ್ರಮಕ್ಕೆ ತಕ್ಕಂತ ಬೆಲೆ ಇಲ್ಲ. ಇದು ನಡೀತಿರ್ತಕ್ಕಂಥ ಒಂಥರ ಆತಂಕ, ಭಯ. ಅತ್ತ ಕಡೆ ಅರ್ಚಕನೂ ಅಲ್ಲ, ಇತ್ತ ಕಡೆ ಭಕ್ತನೂ ಅಲ್ಲ, ಅತ್ತ ಕಡೆ ಭಗವಂತನೂ ಅಲ್ಲ. ನಾನು ಏನಾಗಿರಬೇಕು, ಹೇಗಿರಬೇಕು, ಹೆಂಗಿರಬೇಕು ಒಂದೂ ಗೊತ್ತಿಲ್ಲ ಅನ್ನತಕ್ಕಂಥ ಒಂದು ಪ್ರಭಾವ. ಇದು ಈಗ್ಲಿಂದಲ್ಲ, ಕಡಿಮೆ ಅಂದ್ರೆ ಒಂದು 12-13 ವರ್ಷಗಳಿಂದಲೂ ಇದೆ. ಚಲ್ತಿ ಕಾ ನಾಮ್ ಗಾಡಿ ಓಡಿಸ್ತಿದ್ದೀರಾ ಹೇಗೋ. ನಾನು ಚೆನ್ನಾಗಿಲ್ಲ, ನನ್ನವರು ಚೆನ್ನಾಗಿಲ್ಲ, ಏನು ಮಾಡಲು ಆಗುತ್ತಿಲ್ಲ. ಇದಿಷ್ಟು ನಿಮ್ಮ ಜಾತಕಕ್ಕೆ. ಹೌದೋ ಅಲ್ವೋ? 101% ಹೌದು ಗುರುಜಿ. ಹೌದೌದು. ಸರಿ. ಆ ರಾಹು ಪ್ರಭಾವ 2ನೇ ಮನೆಯಲ್ಲಿ ನೋಡಿ, ಒಂದೊಂದು ಸಮಯ ನಿಮಗೆ ವಿಚಿತ್ರವಾದಂಥ ಖಯಾಲಿಗಳು, ಕನಸುಗಳು ವಿಚಿತ್ರವಾಗಿ ಅನ್ಸುತ್ತೆ. ಒಂದ್ಸಲಿ ಈ 45 ಆಗಿದ್ರು ಒಳ್ಳೆ 25 ಹುಡುಗರ ತರ ರಾಕ್ ಆನ್ ಮಾಡಬೇಕು ಅನ್ಸುತ್ತೆ. 2 ದಿನ ಜಿಮ್ಮು, 2 ದಿನ ವಾಕು, 2 ದಿನ ಮೆಡಿಟೇಷನ್, 2 ದಿನ ಯೋಗ, ಏನೇನೋ ಕಲಿಬೇಕು ಅನ್ಸುತ್ತೆ. ಹುಡುಕಾಟ. ಒಂದೊಂದು ಸಮಯ ಏನು ಬೇಡ, ಹಾಗೇ ಎದ್ದು ಬಿಡೋಣ ಅಂತ ನಿಮಗೆ ನೀವೇ ಕಣ್ಣೀರು ಹಾಕೊಳ್ತಕ್ಕಂಥ ಒಂದು ಮನೋಭಾವ, ಸನ್ಯಾಸ ಭಾವ, ಸಾಯುವಷ್ಟರ ಮಟ್ಟಕ್ಕೆ ಆಲೋಚನೆ, ಏನೋ ಎದೆ ಮೇಲೆ ಭಾರ, ಎಲ್ಲರೂ ಮೋಸವ, ಯಾರಾದರೂ ಒಬ್ಬರಾದರೂ ಇದ್ದಾರ, ಭಗವಂತನೂ ಕೂಡ ನನ್ನ ಪಾಲಿಗಿಲ್ಲ ಅನ್ನತಕ್ಕಂಥದ್ದು ಅನ್ಸುತ್ತೆ. ಹೌದೋ ಅಲ್ಲೋ? ಹೌದು ಗುರುಜಿ. ಹೌದು. ಸರಿ. ಸಂಕಷ್ಟ ಚತುರ್ಥಿಯನ್ನು ಮಾಡತಕ್ಕಂಥದ್ದು ಮಾಡಿ, ಪ್ರತಿ ಅಮಾವಾಸ್ಯೆಗೆ ಒಂದು 800 ಗ್ರಾಂ
ಅಕ್ಕಿಯಿಂದ ಅನ್ನವನ್ನ ಮಾಡಿಸಿ ಅದರಲ್ಲಿ ಒಂದಷ್ಟು ಎಳ್ಳು ಸೇರಿಸಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಥರದ್ದೇನಾದರೂ ಒಂದು ಮಾಡಿಸಿ ಭಿಕ್ಷುಕರಿಗೆ ತಪ್ಪದೆ ಹಂಚುತ್ತಾ ಬರತಕ್ಕಂಥದ್ದು ಮಾಡಿ, ಗೋಪೂಜೆಯನ್ನ ತಪ್ಪದೆ ಮಾಡತಕ್ಕಂಥದ್ದು, ಕುಟುಂಬದ ಸ್ತ್ರೀಯರ ಕೈಯಲ್ಲಿ ಮಾಡಿಸ್ತಕ್ಕಂಥದ್ದು ಮಾಡಿಸಿ ಸಮಾಧಾನ ಆಗ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಬುಧವಕ್ರ, ಬುದ್ಧಿವಕ್ರ, ಜ್ಞಾನವಕ್ರ, ದುಡ್ಡು ವಕ್ರ, ಕೊಟ್ಟು ಮೋಸ ನೆನಪಿಟ್ಟುಕೊಳ್ಳಿ. ಈ ವರ್ಷ ಅತಿ ಶೀಘ್ರದಲ್ಲಿಯೇ ಉದ್ಯೋಗ ಇಲ್ಲ ವ್ಯವಹಾರ, ಒಂದು ಹೊಸ ಕೆಲಸ, ಒಂದು ಹೊಸ ಚಿಂತನೆ, ಒಂದು ಆರಂಭ ಆಗ್ತಕ್ಕಂಥದ್ದಾಗುತ್ತೆ. ಅದು ಮುಂದಿನ ವರ್ಷಕ್ಕೆ ಬಹುದೊಡ್ಡ ಮರವಾಗಿ ಫಲವನ್ನ ಕೊಡತಕ್ಕಂಥ ಒಂದು ಯೋಗವೂ ಇದೆ. ಏನು ಒಂದು 10-12 ವರ್ಷದಿಂದ ಒದ್ದಾಡ್ತಿದ್ದೀರಾ, ಮುಂದಿನ ವರ್ಷ ಪೂರ್ಣ ಫಲವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಗೆಲ್ತೀರಾ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ಧನ್ಯವಾದಗಳು ಜನಾರ್ದನ್ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಯೋಗ ತ್ಯಾಜ್ಯ, ಕೆಲವು ವಿಶೇಷವಾದಂಥ ಯೋಗಗಳು ಬಂದಾಗ ಆ ದಿನ ಯಾವುದೇ ಶುಭ ಕಾರ್ಯವನ್ನ ಮಾಡುವ ಹಾಗಿಲ್ಲ, ರಿಸ್ಕ್ ತಗೊಳ್ಳೋ ಹಾಗಿಲ್ಲ. ನೋಡಿ, ಒಳ್ಳೇದಾಗ್ಬಿಟ್ರೆ ಪರವಾಗಿಲ್ಲ, ಎಲ್ಲರೂ ಜೈ ಜೈ. ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲರೂ ನಿಮ್ಗೆ ಧಿಕ್ಕಾರ ಧಿಕ್ಕಾರ ಅಂತಾರೆ. ಗೆದ್ದು ಬಿಟ್ರೆ ಎಲ್ರು ಓ ಜೈ ಸಾರ್ ಜೈ ಸಾರ್ ಅಂತಾರೆ. ಬಿದ್ದು ಬಿಡ್ಲಿ, ಎಲ್ರು ಕ್ಯಾಮ್ರಾಗಳು ಸಮೇತ ಫ್ಲಾಶ್ ಹಾಕೊಂಡು ನಿಮ್ಮನ್ನ ಧಿಕ್ಕಾರ 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 ಅಂತ. ಹಾಗೆ ಮನೇಲೂ ಅಷ್ಟೇ, ಹೊರಗಡೆನೂ ಅಷ್ಟೇ. ಗೆದ್ದಾಗ ಸುತ್ತಲೂ ಇರ್ತಾರೆ ನೆಂಟರು, ನಿಮ್ಗೆ ಬಂಧುಗಳು, ಆತ್ಮೀಯರು ಎಲ್ಲರೂ. ಓಹೋ ನಮ್ಮ ರಾಧಮ್ಮನಪ್ಪ ನೋಡಪ್ಪ ಏನೇನ್ ಮಾಡ್ಕೊಂಡಿದ್ದಾಳೆ, ಹಾಗೆ ಹೀಗೆ ಎಲ್ರಿಗೂ ನೀವು ಬೇಕು. ಅದೇ ನೀವು ಒಂಚೂರು ಹಣಕಾಸಿನಲ್ಲೋ ವ್ಯಾವಹಾರಿಕವಾಗಿಯೋ ಎಂದಲ್ಲಾದ್ರೂ ಕೆಟ್ಟು ಬಿಟ್ರಿ ಅಂತ ಇಟ್ಕೊಳ್ಳಿ, ಎಲ್ಲರೂ ನಿಮ್ಮನ್ನು ಹೇಗೆ ನೋಡ್ತಾರೆ, ಕೆಟ್ಟದಾಗಿ ಮಾತಾಡ್ಕೊಳ್ತಕ್ಕಂಥ ಒಂದು ಯೋಗ್ಯತೆ ನೋಡು. ಅಂತ ಒಂದು ಸಂಪಾದನೆ ಬೇಕಾ, ಆ ರೀತಿ ಒಂದು ಬದುಕಬೇಕಾ ಅನ್ನತಕ್ಕಂಥ ಒಂದು ಭಾವ. ಮೊದಲು ನಾವು ಎಚ್ಚರಿಕೆ ತಗೋಬೇಕಾಗಿರೋದು ಕೆಡದ ಹಾಗೆ. ಉಳಿಸ್ಕೊಳ್ಳೋದು ಬೇರೆ ಮಾತು, ಕೆಡಿಸ್ಕೊಳ್ಳದೇ ಇರುವ ಹಾಗೆ. ಬೆಳೆಯೋದು ಬೇರೆ ಮಾತು, ಬೆಳೆದಿದ್ರು ಪರವಾಗಿಲ್ಲ, ಇರೋದನ್ನು ಉಳಿಸ್ಕೊಳ್ಳಿ. ದಿಸ್ ಇಸ್ ಅ ರೂಲ್ ಇಟ್ ಸೇಸ್. ಸಿ, ಒಂದು ಬಿಸ್ನೆಸ್ ನಲ್ಲಿ ಒಂದು ಮಾತಿದೆ, ಪ್ಲೀಸ್ ಟೇಕ್ ಕೇರ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಪ್ಲೀಸ್ ಅದು ಟೇಕ್ ಕೇರ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ನಿಮ್ಮ ಆಸ್ತಿಯನ್ನ ಸಂರಕ್ಷಿಸಿಕೊಳ್ಳಿ. ನೀವು ಹಾಕಿರ್ತಕ್ಕಂಥ ದುಡ್ಡು ಅಟ್ಲೀಸ್ಟ್ ಅದಕ್ಕೆ ನಾವು ಹೇಳ್ತೇವೆ, ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ದುಡ್ಡು ಹಾಕಿ ನಿಮ್ಮ ದುಡ್ಡಿಗೆ ಮೋಸ ಇಲ್ಲ, ಅದು ಬಡ್ಡಿ ಬರಲಿಲ್ಲ ಅಂದ್ರೆ ನಿಮ್ಮ ಅಸಲಾದ್ರೂ ವಾಪಸ್ ಬರುತ್ತೆ. ಈ ಪ್ರೈವೇಟ್ ಸ್ಕೀಮ್ಸ್ ಅಲ್ಲಿ ಹಾಕ್ಬೇಕು ಅಂದ್ರೆ 199% ರಿಸ್ಕೆ. ಅದೇ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ನೀವು ಇಂದಿರಾ ವಿಕಾಸ್ ಪತ್ರನೋ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸೇವಿಂಗ್ಸ್ ಹಾಕ್ತಕ್ಕಂಥದ್ದು, ಫಿಕ್ಸ್ಡ್ ಡೆಪಾಸಿಟ್ ಹಾಕ್ತಕ್ಕಂಥದ್ದು ಮಾಡ್ತೀರಾ ಅಂದ್ರೆ ದಟ್ಸ್ ಅಶ್ಯೂರ್ಡ್, ಪಕ್ಕ ನಿಮಗೆ ಬರುತ್ತೆ ಅಂತ. ಅದೇ ಪ್ರೈವೇಟ್ ಅಲ್ಲಿ ಏನೇನೋ ಹೇಳ್ತಾರೆ, 15% ಕೊಡ್ತೀವಿ, 20% ಕೊಡ್ತೀವಿ, 30% ಕೊಡ್ತೀವಿ, ರಿಟರ್ನ್ಸ್ ಇದು ಅದು ಅಂತ ಹೇಳ್ದ ಅಂದ್ರೆ ನೀವು 199 ಭಾಗ ಮೈಯೆಲ್ಲ ಕಣ್ಣಾಗಿದ್ರು ನಿಮ್ಗೆ ಟೋಪಿನೇ. ಇದು ನಡೀತಕ್ಕಂಥದ್ದು. ಗಾಳಿಯಲ್ಲಿ ತೇಲುವುದ ಬಲೂನ್ ತರ. ಅಂದ್ರೆ ನಾವು ಫಸ್ಟ್ ಹೇಳೋದು ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಬೇಕು. ಮಾಡತಕ್ಕಂಥ ಶುಭ ಕಾರ್ಯಗಳಲ್ಲಿ ಯಾವುದೇ ಒಂದು ಅವತ್ತು ಹೋಗ್ಬಿಟ್ಟು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಎದ್ದು ಬಿದ್ದು ಇಂಟ್ರ್ಯೂಗೆ ಹೋದ್ರಿ ಅರ್ಧಿ ಬಟ್ ನೋಡಿದ್ರೆ ಅವತ್ತು ವಿಷ್ಕುಂಭ ಯೋಗ ಮುಳುಗೋಯ್ತು ನಿಮಗೆ. ಯಾವುದೋ ಒಂದು ಮಾತುಕತೆ ಪಕ್ಕ ಅವ್ರು ನಮ್ಮ ಪರವಾಗಿ ಸರ್ 70 ರೂಪಾಯಿ ಕೊಟ್ಬಿಡ್ತೀವಿ ಸರ್, 100 ರೂಪಾಯಿ ನಮ್ಮ ಕೈಯಲ್ಲಿ ಆಗಲ್ಲ ಸರ್, ತುಂಬಾ ದಿನ ಆಯ್ತು ನಿಮ್ಮ ಹತ್ರ, ಒಂದು 20 ವರ್ಷದಿಂದ ಸೇವೆ ಮಾಡ್ತಿದ್ದೀವಿ, ಏನೋ ಈಸ್ಕೊಂಡಿದ್ದೀವಿ, ನಷ್ಟ ಆಗ್ಬಿಟ್ಟಿದೆ, ಇವಾಗ ಚೆನ್ನಾಗಾಗಿದೆ, ಕೊಡಲ್ಲ ಅಂದವರು ಯಾರ ಮೂಲಕನೂ ಮಾತಾಡಿಸಿ 70 ರೂಪಾಯಿ ಕೊಡ್ತೀನಿ ಅಂದವರು ಬನ್ನಿ 70 ರೂಪಾಯಿ ಕೊಡಿಸ್ತೀನಿ, ನೀವು ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೋದ್ರೆ ಅವ್ನು 30 ರೂಪಾಯಿ ಕೊಡ್ತೀನಿ ಅಂತೇಳಿ ನೀವು ಹೂ ಅಂದ್ಬಿಟ್ಟು ಬಂದಿರ್ತೀರ. ನೋಡಿದ್ರೆ ಅವತ್ತು ಅತಿಗಂಡ ಯೋಗ ಆಗಿರುತ್ತೆ, ನೀವು ತಲೆ ಕೊಟ್ಟು ಬಂದಿರ್ತೀರ ಸಿಕ್ಕಾಕೊಂಡು. ಆಮೇಲೆ ಬಾಯಿ ಪಡ್ಕೊಳ್ಳೋದು ಲಬ 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 ಅಂತ, ಅಯ್ಯೋ ಸೈನ್ ಹಾಕ್ಬಿಟ್ಟಿದ್ದೀನಿ, ಇದು ಬೇಕಿತ್ತ ಅದು ಬೇಕಿತ್ತ ಹಿಂಗಾಗಬೇಕಿತ್ತಂತ. ಈ ಒಂದು ಯೋಗಗಳನ್ನ ನೀವು ನೋಡ್ಕೋಬಿಟ್ರೆ ಸಾಕು. ಓಹೋ ಇಂಥ ಯೋಗ ಇದೆ, ಇವತ್ತು ಇಂಥದ್ದು ಮಾಡ್ಕೋಬಾರ್ದಪ್ಪ, ಇಂಥ ಕೆಲ್ಸಗಳಿಗೆ ಹೋಗ್ಬಾರ್ದು ಅಂತ. ಸೊ ದಯವಿಟ್ಟು ಪೇಪರ್ ಪೆನ್ಸಿಲ್ ತಗೊಳ್ಳಿ, ಬರ್ಕೊಳ್ಳಿ. ಮುಖ್ಯವಾಗಿ ವಿಷ್ಕುಂಭ ಯೋಗ, ಶೂಲ ಯೋಗ, ಗಂಡ ಯೋಗ, ಅತಿಗಂಡ ಯೋಗ, ವ್ಯಾಘಡ ಯೋಗ, ವಜ್ರ ಯೋಗ, ವೈದ್ರುತಿ ಯೋಗ, ಪರಿಗ ಯೋಗ. ಇನ್ನೊಂದ್ಸಲಿ ಹೇಳ್ತಾನೆ, ವಿಷ್ಕುಂಭ ಯೋಗ,
ಶೂಲಯೋಗ, ಗಂಡಯೋಗ, ಅತಿಗಂಡ ಯೋಗ, ವ್ಯಾಗಡ ಯೋಗ, ವಜ್ರಯೋಗ, ವೈದ್ರುತಿ ಯೋಗ, ಪರಿಗ ಯೋಗ. ಈ ಯೋಗಗಳೇನಾದ್ರೂ ಆವತ್ತಿನ ದಿನಕ್ಕೆ ಬಂದಿದ್ರೆ ಯಾವುದೇ ಶುಭ ಕಾರ್ಯಗಳು ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು. ನೋಡಿ, ಇವತ್ತು ಸೌಭಾಗ್ಯ ಯೋಗ. ಇವತ್ತು ನಿಜ ಹೇಳಬೇಕು ಅಂದ್ರೆ 25/7/2013 ಶತಭಿಷ ನಕ್ಷತ್ರ, ಕುಂಭರಾಶಿ, ಕೃಷ್ಣ ಪಕ್ಷದ ತೃತೀಯ ತಿಥಿ, ವಿಜಯನಾಮ ಸಂವತ್ಸರ, ಭದ್ರಕರ್ಣ, ಸೌಭಾಗ್ಯ ಯೋಗ. ಕ್ಯಾನ್ ಬಿ ಡನ್ ಎನಿಥಿಂಗ್. ತುಂಬಾ ಒಳ್ಳೆಯದು, ಸೌಭಾಗ್ಯವನ್ನೇ ತಂದು ಕೊಡುತ್ತೆ ಅಂತ. ಆದ್ರೆ ಈ ಯೋಗಗಳೇನಾದ್ರೂ ಬಂದ್ರೆ, ಶೂಲಯೋಗವಾದರೆ ಶೂಲಕ್ಕೇರಿಸಲ್ಪಡುವಷ್ಟು ನೋವನ್ನು ತಿನ್ನುವನು. ವಿಷ್ಕುಂಭ ಯೋಗವಾದರೆ ವಿಷ ಕುಡಿದಷ್ಟು ಸಂಕಟವನ್ನು ತಂದು ಕೊಡತಕ್ಕಂಥ ಸಮಸ್ಯೆಯಾಗುವುದು. ಗಂಡ ಯೋಗವಾದರೆ ಅಂಗಚ್ಛೇದ ಆಗುವಷ್ಟು ನೋವಾಗುವುದು. ಅತಿಗಂಡ ಯೋಗವಾದರೆ ಶಿರಚ್ಛೇದವಾಗುವಷ್ಟರ ಸಮಸ್ಯೆ ತಂದೊಟ್ಟುವುದು. ವ್ಯಾಗಡ ಯೋಗವಾದರೆ ಕ್ರೂರ ಮುಖವೊಂದು ಬೇಟೆಯಾಡಿದಂತ ಮನೋಭಾವವಾಗುವುದು. ವಜ್ರ ಯೋಗವಾದರೆ ನಿಮ್ಮನ್ನ ಎಲ್ಲರೂ ಕುಯ್ದಂತ ಒಂದು ಸಮಸ್ಯೆಗಳಾಗುವುದು. ವೈದ್ರುತಿ ಯೋಗವಾದರೆ ಇರುವುದೆಲ್ಲವೂ ಕಳೆದುಕೊಳ್ಳತಕ್ಕಂಥ ಒಂದು ಮನೋಭಾವವಾಗುವುದು. ಪರಿಗ ಯೋಗವಾದರೆ ಭಿಕ್ಷಾಟನೆ ಮಾಡುವಷ್ಟರ ಸಮಸ್ಯೆ ತಂದೊಡ್ಡಿ ಬಿಡುವುದು ಅನ್ನತಕ್ಕಂಥ ಮಾತು ಹೇಳ್ತಾರೆ ಯೋಗಗಳ ಪರಿಚಯದಲ್ಲಿ. ಸೊ ಅವತ್ತು ಇಂಥ ಒಂದು ಯೋಗ ಬಂದಾಗ ತುಂಬಾ ಹುಷಾರಾಗ್ಬಿಡ್ಬೇಕು. ಬೇಡಪ್ಪ, ನಮ್ಗೆ ಯಾಕಪ್ಪ ಇದು ಇವತ್ತು ಹೋಗೋದು, ಸರ್ ಇನ್ನೊಂದು ದಿನ ನೋಡ್ಕೊಳ್ಳೋಣ, ಇವತ್ತೇನೋ ಒಂದು ಕೆಲಸ ಆಯ್ತು, ಜಸ್ಟ್ ಪೋಸ್ಟ್ಪೋನ್ ಇಟ್. ಅವತ್ತು ಸೈನ್ ಹಾಕ್ಬೇಡಿ ಮುಖ್ಯವಾದ ಡಾಕ್ಯುಮೆಂಟ್ಸ್ಗೆ, ಮುಖ್ಯವಾದ ನಿರ್ಧಾರ ತಗೋಬೇಡಿ. ನೋಡಿ, ಇವತ್ತು ಸೌಭಾಗ್ಯ ಯೋಗ, ಇವತ್ತು ಹಾಕಿ ನೋಡಿ ಸೈನ್, ಡಾಕ್ಯುಮೆಂಟ್ಸ್ ಹಾಕಿ ನೋಡಿ. ಅದರಲ್ಲೂ ಗುರುವಾರ ಬೇರೆ, ತೃತಿಗೆ ಅಂತ ಹೇಳ್ತೇವೆ. 3ನೇ ದಿನ, 3 ದಿಕ್ಕುಗಳಿಂದಲೂ ದಾರಿ ಬರತಕ್ಕಂಥ ಸುಬ್ರಹ್ಮಣ್ಯ ದಿನ ಅಂತ ಹೇಳ್ತೇವೆ, ತೃತಿಗೆ ಅನ್ನತಕ್ಕಂಥ ಒಂದು ಮಾತಿನಲ್ಲಿ. ಸೊ ವಿಶೇಷ ಅದೇ ಈ ಒಂದು ವಿಷ್ಕುಂಭ ಯೋಗಗಳು, ಈ ತರದ ಈ ಒಂದು ಯೋಗಗಳು ಹೇಳಿದ್ದೇನೆ ಅಲ್ವಾ, ಗೊತ್ತೋ ಗೊತ್ತಿಲ್ಲದೆಯೋ ಭೂಮಿ ತಗೊಳಕ್ ಹೋಗೋದು, ಮಾತುಕತೆಗೆ ಹೋಗೋದು. ಕೋರ್ಟ್ ನೋಡಿ ನಿಮ್ ಪರವಾಗೇ ಇದೆ, ಓಕೆ, ನಿಮ್ ಪರವಾಗೇ ಇದೆ, ಎವ್ರಿಥಿಂಗ್ ಇಸ್ ಫೈನ್. ಕೇಸ್ ಹಾಕ್ಬೇಕು, ಅವನು ಯಾರು ನಮ್ಮ ಜಾಗಕ್ಕೆ ಹಾಕೋಬಿಟ್ಟಿದ್ದಾನೆ. ಇಂಥ ಒಂದು ಯೋಗಗಳ ದಿನ ಕೇಸ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಗುರುವಾರ ಚೆನ್ನಾಗಿದೆ ಗುರುಗಳೇ, ಯೋಗ ನೋಡ್ಕೊಳ್ರಪ್ಪ. ಅವತ್ತೇನಾದ್ರೂ ಪರಿಗ ಯೋಗ ಅಂದ್ರೆ ಭಿಕ್ಷಾಟನೆ, ಕೇಸ್ ಉಲ್ಟಾ ಆಗ್ಬಿಡುತ್ತೆ, ಏನೇನೋ ನಡೆದು ಬಿಡುತ್ತೆ ಸಮ್ವೇರ್. ಎಚ್ಚರಿಕೆ. ಸೊ ಇಂಥ ಒಂದು ಯೋಗಗಳನ್ನ ಫಾಲೋ ಮಾಡ್ಕೋತೀನಿ ಅಂತ ನಾನು ಅನ್ಕೋತೀನಿ. ಒಳ್ಳೇದಾಗ್ಲಿ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ. ಗುರುಜಿ, ರಾಣಿ ಅನ್ನೋರು ಈ ಒಂದು ಪತ್ರವನ್ನ ಬರಿತಾ ಇದ್ದಾರೆ ಬೆಂಗಳೂರಿನಿಂದಲೇ. ಅವ್ರು ಹೇಳ್ತಿದ್ದಾರೆ, ಗುರುಜಿ ನಮ್ಮ ಯಜಮಾನರಿಗೆ ಮಂಡಿ ಮತ್ತೆ ಪಾದಗಳಲ್ಲಿ ತೀವ್ರವಾದ ಸಮಸ್ಯೆ ಆಗ್ತಿದೆ. ಮನೆಯಲ್ಲಿ ಆಗಾಗ ಬೆಂಕಿ ಅವಘಡಗಳು ನಡೀತಾ ಇತ್ತು, ಸಂಭವಿಸ್ತಿತ್ತು. ಅದಕ್ಕೆ ನಾವು ಜಾತಕವನ್ನ ತೋರಿಸಿದ್ವಿ. ಓರ್ವ ಜ್ಯೋತಿಷ್ಯರು ಹೇಳಿದ್ರು, ಕುಜರಾಹು ದಶಾಭುಕ್ತಿ ನಡೀತಿದೆ, ತುಂಬಾನೇ ಹುಷಾರಾಗಿರಿ, ಇಲ್ದಿದ್ರೆ ಅನಾಹುತ ತಪ್ಪಿದ್ದಲ್ಲ ಅಂತ ಹೇಳಿದ್ದಾರೆ. ಅವರು ಒಂದು ಹೋಮವನ್ನ ಕೂಡ ಹೇಳಿದ್ರು, ಅದು ತುಂಬಾ ಖರ್ಚಾಗುತ್ತೆ ಅಂತ ಹೇಳಿದ್ರು. ಅಷ್ಟು ಸ್ಥಿತಿವಂತರಲ್ಲ ಗುರುಜಿ, ನಾವು ಏನಾದ್ರೂ ಸರಳ ಪರಿಹಾರವನ್ನ ನೀಡಿ ಅಂತ ಕೇಳ್ತಿದ್ದಾರೆ. ಖಂಡಿತ ಇದಮ್ಮ, ಕುಜರಾಹು ಸಂಧಿ ಬಂದ್ಬಿಟ್ಟಿದೆ, ಕುಜರಾಹು ಭುಕ್ತಿ ಬಂದ್ಬಿಟ್ಟಿದೆ, ಏನೋ ಅಂಗಾರಕ ದೋಷ ಆಗ್ಬಿಟ್ಟಿದೆ, ಏನೋ ಒಂದು ಕುಜದೋಷ, ಏನೋ ಒಂದು ಅಂಗಚ್ಛೇದ, ಏನೋ ಒಂದು ಅನಾರೋಗ್ಯ ಆಗ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ನೋಡಿ, ಇವತ್ತು ತೃಪ್ತಿಗೆ ಅಂತ ಹೇಳ್ತೇವೆ. ಆ ಒಂದು ತೃತೀಯ ದಿನ ಅನ್ನತಕ್ಕಂಥದ್ದು ಸುಬ್ರಹ್ಮಣ್ಯನಿಗೆ ತುಂಬಾ ವಿಶೇಷವಾದಂಥ ಒಂದು ದಿನ. ಈ ತರದ ಒಂದು ತಿಥಿ ಬಂದು ನಕ್ಷತ್ರವೇನಾದ್ರೂ ಕೃತಿಕಾ ನಕ್ಷತ್ರವೂ ಬಂದಿದ್ರೆ ತುಂಬಾ ವಿಶೇಷ. ಅಕಸ್ಮಾತ್ ಮಂಗಳವಾರವೇ ತೃತೀಯ ತಿಥಿಯಾಗಿ ಕೃತಿಕಾ ನಕ್ಷತ್ರ ಏನಾದ್ರೂ ಬಂದು ಬಿಟ್ಟಿದ್ರೆ ಅಂತೂ ಇನ್ನು ಅಪರೂಪ. ಅವತ್ತು ತಿರುಪಡಿ ಉತ್ಸವ, ತಿರುಪಡಿ ಪೂಜೆಯನ್ನು ಮಾಡ್ಕೋಬಿಟ್ರೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುವುದು ಅಂತ ಹೇಳ್ತಾರೆ. ತಿರುಪಡಿ ಅಂದ್ರೆ ಏನು? ತಿರು ಅಂದ್ರೆ ಶ್ರೀ, ಪಡಿ ಅಂದ್ರೆ ಮೆಟ್ಟಿಲು ಅನ್ನತಕ್ಕಂಥದ್ದು. ಒಂದೊಂದು ಮೆಟ್ಟಿಲಿಗೂ ದೀಪ ಹಚ್ಚಬೇಕಂತೆ, ಇದು ನಿಯಮ. ತಿರುಪಡಿ ಅನ್ನತಕ್ಕಂಥದ್ದು ಆವತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಂಗಳವಾರಗಳೇ ಕೃತಿಕಾ ನಕ್ಷತ್ರ ಬಿದ್ದು ತೃತೀಯ ತಿಥಿ ಏನಾದ್ರೂ ಬಿದ್ದಿದ್ರೆ ಹುಡುಕಿ, ಕ್ಯಾಲೆಂಡರ್ ಹುಡುಕಿ.
ಇಲ್ಲ ಈ ತರದ ಒಂದು ಕುಜರಾಹು ಸಂಧಿ ಬಂದಾಗ, ಕುಜರಾಹು ಪ್ರಭಾವದ ಒಂದು ದಶಾಭುಕ್ತಿಗಳ ಸಂಧಿಕಾಲ ಬಂದಾಗಲೂ ಕೂಡ ಅಚ್ಚು ಬೆಲ್ಲ ತಗೊಳ್ಳಿ. ಎರಡೂ ಕೈಯಲ್ಲಿ ಅಚ್ಚು ಬೆಲ್ಲ ಇಟ್ಕೋಬೇಕು. ಸಂಧ್ಯಾ ಕಾಲದಲ್ಲಿ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಹಳದಿ ವಸ್ತ್ರವನ್ನ ಧರಿಸಿದ್ರೆ ತುಂಬಾ ತುಂಬಾ ಶ್ರೇಷ್ಠ. ಹಳದಿ ಸೀರೆ, ಗೋಲ್ಡನ್ ಕಲರ್ಸ್, ಕ್ರೀಮ್ ಕಲರ್ಸ್, ವೈಟ್ ಕಲರ್ ಅಲ್ಲ, ಕ್ರೀಮ್ ಕಲರ್ಸ್, ಯೆಲ್ಲೋ ಕಲರ್ಸ್ ಆದ್ರೆ ತುಂಬಾ ತುಂಬಾ ಒಳ್ಳೆಯದು. ಚಂದನವನ್ನ ಹಚ್ಕೊಂಡಿರ್ಬೇಕು. ಸಂಜೆ ಒಂದು 6 ಕಾಲಲ್ಲಿ 2 ಅಚ್ಚು ಬೆಲ್ಲವನ್ನ ತಗೊಂಡು ಅದರಲ್ಲಿ ಒಂದಿಷ್ಟು ತುಪ್ಪ ಹಾಕಿ ದೀಪವನ್ನ ಹಚ್ಚಿ ದೇವಸ್ಥಾನವನ್ನ 9 ಸುತ್ತು ಸುತ್ತಬೇಕು. ಅದು ಸುತ್ತುವಾಗಲೂ ಕೂಡ ಒಂದೊಂದು ಕಾಲ್ಗೂ ಈ ರೀತಿ ಇಟ್ಕೊಂಡು ಸುತ್ತಬೇಕು. ನೆನ್ಪಿಟ್ಕೊಳ್ಳಿ. ಆ ಭಗವಂತನ ನೆನೆಸ್ಕೊಂಡು ಹರೋಗರ 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 ಅಂತಾದರೂ ಸರಿ, ಇಲ್ಲ ಸುಬ್ರಹ್ಮಣ್ಯ ಕವಚವನ್ನಾದರೂ ಸರಿ ನೆನೆಸ್ಕೊಂಡು 9 ಸುತ್ತು ಸುತ್ತತಕ್ಕಂಥದ್ದು. ಸುತ್ತಿ ಆ ಒಂದು ಅಚ್ಚು ಬೆಲ್ಲವನ್ನ ಈ ಕಡೆ ಒಂದು ಇಡ್ತಕ್ಕಂಥದ್ದು. ಕೆಲವೊಂದನ್ನ ಈ ತರ ಇಡಿಸ್ತೇವೆ, ಆದರೆ ಈ ಒಂದು ಬೆಲ್ಲದ ದೀಪವನ್ನ ಇಡುವಾಗ ಹೀಗೆ ಇಡಬೇಕು. ಇದರಲ್ಲಿ ಇರ್ತಕ್ಕಂಥದ್ದು ಯಾರಾದ್ರೂ ತೆಗೆದು ಆ ಕಡೆ ಇಡಿಸಿ, ಆಮೇಲೆ ನಿಮ್ಮ ಕೈಯಲ್ಲಿ ತೆಗೆದು ಈ ಕಡೆ ಇಡಿಸ್ತಕ್ಕಂಥದ್ದು ಮಾಡಿ ಆಯ್ತು ಅಂದೆ. ಈ ಕಡೆ 7 ಅಚ್ಚು ಬೆಲ್ಲ, ಈ ಕಡೆ 7 ಅಚ್ಚು ಬೆಲ್ಲ, ಇದನ್ನು ಮಾಡತಕ್ಕಂಥದ್ದು ಮಾಡಬಹುದು. ಇಲ್ಲವೇ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋದಾದರೆ ಒಂದು ದೊಡ್ಡ ಹರಿವಾಣ ತಗೊಳ್ಳಿ. ಕುಟುಂಬದವರೆಲ್ಲರೂ ಹೋಗ್ಬೇಕು. ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರನ್ನ ಎಣಿಸ್ಕೊಳ್ಳಿ. ಎಣಿಸ್ಕೊಂಡು ಒಬ್ಬೊಬ್ಬರಿಗೆ 9 ನಿಂಬೆಹಣ್ಣು ಲೆಕ್ಕಾಚಾರ ಹಾಕೋಬೇಕು. 9 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ, 108 ದೀಪ ಆಗುತ್ತೆ. 9 ನಿಂಬೆಹಣ್ಣು ಕುಯ್ದು ಆ ರಸವನ್ನ ತೆಗೆದು ಅದನ್ನ ಉಲ್ಟಾ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಆದ್ರೂ ಸರಿ, ತೆಂಗಿನೆಣ್ಣೆ ಆದ್ರೂ ಸರಿ, ಸನ್ಫ್ಲವರ್ ಆಯಿಲ್ ಆದ್ರೂ ಸರಿ, ಇಲ್ಲ ನಿಮಗೆ ಶಕ್ತಿ ಇದೆ ಅಂದ್ರೆ ತುಪ್ಪವಾದ್ರೂ ಸರಿ, ಒಬ್ಬೊಬ್ರು ಒಂದೊಂದು ತಟ್ಟೆಯಲ್ಲಿ ಇಟ್ಕೋಬೇಕಾಗುತ್ತೆ. ಆ ದೀಪಗಳನ್ನ ಅವರವ್ರಿಗೆ ಸಂಬಂಧಪಟ್ಟಂತ 9 ದೀಪ ಆಗುತ್ತೆ. ಎಲ್ಲರೂ ಇಟ್ಕೊಂಡು 9 ಸುತ್ತು ಸುತ್ತತಕ್ಕಂಥದ್ದು ಮಾಡಬೇಕು. ಈ ಕಡೆ 9 ಮೆಟ್ಟಲು, ಈ ಕಡೆ 9 ಮೆಟ್ಲಲ್ಲಿ ಆ ದೀಪಗಳನ್ನು ಜೋಡಿಸ್ತಕ್ಕಂಥದ್ದು. ಹೀಗೂ ಜೋಡಿಸ್ಬೋದು. ಆದಷ್ಟು ಹೀಗೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕು, ಮೇಲಿಂದ ಕೆಳಗಡೆ ಬರಬಾರ್ದು. ಇದನ್ನ ತಿರುಪಡಿ ಆ ಪೂಜೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅಂದ್ರೆ ಮೆಟ್ಟಿಲು, ನಾವು ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಮೇಲಕ್ಕೆ ಹೋಗ್ತಿರ್ಬೇಕಾದ್ರೆ ಜಾರಿ ಬೀಳೋದು ಸಹಜ. ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪುಗಳು, ಗೊತ್ತೋ ಗೊತ್ತಿಲ್ಲದೆಯೋ ಅನಾರೋಗ್ಯ ಸಮಸ್ಯೆ, ಗೊತ್ತೋ ಗೊತ್ತಿಲ್ಲದೆಯೋ ಏನಾದರೂ ಸಂಕಷ್ಟಗಳ ಬಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಕುಜರಾಹು ಸಂಧಿಗಳು ಬಂದಾಗ, ಇಂಥ ಕುಜರಾಹುಗಳ ಪ್ರಮೇಯ ಬಂದಾಗ, ಕುಜದೋಷದ ಸಂದರ್ಭ ಬಂದಾಗ, ಏನೋ ದೊಡ್ಡ ಸರ್ಜರಿ ಆಗಬೇಕು, ಏನೋ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ಕಿಡ್ನಿ, ಯೂರಿನರಿ ಇನ್ಫೆಕ್ಷನ್, ಆಸಿಡಿಟಿ, ಅಲ್ಸರು, ಅಪೆಂಡಿಸು, ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಇಂಟೆಸ್ಟೈನ್ ಪ್ರಾಬ್ಲಮ್ ಅಂದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ಮಂಗಳವಾರದ ಸಂಜೆ, ಕೃತಿಕಾ ನಕ್ಷತ್ರ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ತೃತಿಗೆ ಬರಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಮಂಗಳವಾರದ ಸಂಜೆ ಹೋಗ್ಬಿಟ್ಟು ಈ ತರ 9 ದೀಪವಾದರೂ, ಇಲ್ಲ ಈ ಕಡೆ 7 ದೀಪ, ಈ ಕಡೆ 7 ದೀಪ ಆದ್ರೂ ಸರಿ ಹಚ್ಚತಕ್ಕಂಥ ಸುತ್ತ ಹಾಕ್ಬೇಕು. ಇದು ಕಂಪಲ್ಸರಿ. ಅಯ್ಯೋ ನಮಗ್ ಸುತ್ತಲಿಕ್ಕೆ ಆಗೋದಿಲ್ಲ, ನಿಂತ ಸ್ಥಳದಲ್ಲಿಯೇ 9 ಸುತ್ತನ್ನ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್, 9 ಸುತ್ತು ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ 9 ಸುತ್ತು ಬಿಟ್ಟು ಆ ದೀಪಗಳನ್ನ ಇಡತಕ್ಕಂಥದ್ದು ಕುಟುಂಬ ಸದಸ್ಯರೆಲ್ಲರೂ ಸೇರಿ ಮಾಡತಕ್ಕಂಥದ್ದು ಮಾಡಿ. ವಿಶೇಷ ಆಗುತ್ತೆ. ಇಂತಹ ಒಂದು ಕುಜರಾಹು ಸಂಧಿಯ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ರಾಣಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಕೆಲವೊಂದು ಯೋಗಗಳಿರುತ್ತೆ, ಅವತ್ತಿನ ದಿನ ಬಹಳ ಹುಷಾರಾಗಿರ್ಬೇಕು, ವಿಶೇಷವಾದ ಶುಭದಾಯಕವಾದ ಕೆಲಸವನ್ನ ಮಾಡೋದಕ್ಕೆ ಹೋಗ್ಲೇಬಾರ್ದು ಅಂತ ಮುಂದೆ ಏನ್ ತಿಳಿಸ್ತಾ ಇದ್ದೀರಾ? ರುದ್ರಾಕ್ಷಿಯ ಪ್ರಭಾವ, ಪಂಚಮುಖಿ ರುದ್ರಾಕ್ಷಿಯನ್ನ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗುರುವಿನ, ಕೃಷ್ಣನ ಪರಿಪೂರ್ಣ ಪ್ರಭಾವ ಇರತಕ್ಕಂಥ ರುದ್ರಾಕ್ಷಿ ಅನ್ನುವಂಥ ಮಾತು ಹೇಳ್ತಾರೆ. ನೋಡಿ, 5 ಮುಖ ಇರತಕ್ಕಂಥ ವಿಶೇಷವಾದಂಥ ರುದ್ರಾಕ್ಷಿ ಇದು. 5 ಕಡೆ ನೋಡ್ಕೊ, ಪಂಚೇಂದ್ರಿಯಗಳನ್ನ ನಿಗ್ರಹಿಸ್ತಕ್ಕಂಥ, ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ, ಪಂಚೇಂದ್ರಿಯಗಳನ್ನ ಕರೆಕ್ಟಾಗಿ ವರ್ಕ್ ಮಾಡಿಸ್ತಕ್ಕಂಥ ವಿಶೇಷವಾದಂಥ ರುದ್ರಾಕ್ಷಿಯ ಪರಿಪೂರ್ಣ ಭಾವ. ಈ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನ ಯಾರು ಬೇಕಾದರೂ
ಎಲ್ಲಿ ಬೇಕಾದರೂ ಧರಿಸಿಕೊಳ್ಳಬಹುದು, ತಗೋಬಹುದು, ದುಡ್ಡು ಕೊಟ್ಟು ತಗೋಬಹುದು. ನೋಡಿ, ಈ ಒಂದು ಪಂಚಮುಖಿ ರುದ್ರಾಕ್ಷಿಯ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಅದು ನಿಮ್ಮ ನಾಲಿಗೆಯನ್ನು ಚುರುಕು ಮಾಡುತ್ತೆ, ಕಿವಿಯನ್ನು ಚುರುಕು ಮಾಡುತ್ತೆ, ಕಣ್ಣನ್ನು ಚುರುಕು ಮಾಡುತ್ತೆ, ಚರ್ಮವನ್ನು ಹೊಳಪಡತಕ್ಕಂಥದ್ದು ಮಾಡುತ್ತೆ, ಮೂಗನ್ನು ತುಂಬ ವಿಶೇಷವಾಗಿ ಚುರುಕಿಡ್ತಕ್ಕಂಥ ಒಂದು ಅಂಶ ಈ ಪಂಚಮುಖಿ ರುದ್ರಾಕ್ಷಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಪಂಚೇಂದ್ರಿಯಗಳ ಕಂಟ್ರೋಲ್ ಜಾಸ್ತಿ ಇರಬೇಕು, ಏಕಾಗ್ರತೆ ಜಾಸ್ತಿ ಬರಬೇಕು, ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಜನೆ ತುಂಬ ಚೆನ್ನಾಗಿ ಹೊಡಿಬೇಕು ಅಂತ ಹೇಳಿ ಮಕ್ಕಳಿಗೆ ಸಾಮಾನ್ಯವಾಗಿ ಆ ಕಂಟ್ರೋಲ್ಲೆಸ್ ಕಿಡ್ಗಳಿಗೆ ಈ ಒಂದು ಪಂಚಮುಖಿ ರುದ್ರಾಕ್ಷಿನ ಹಾಕಿಸ್ತೇವೆ. ತುಂಬ ತುಂಟ್ರು, ತುಂಬ ಒರಟರು, ತುಂಬ ಒಡ್ಡರು, ಕೇಳೋಲ್ಲ, ಓದಲ್ಲ, ಕುಳಿತುಕೊಳ್ಳಲ್ಲ, ಕಾನ್ಸಂಟ್ರೇಟ್ ಇಲ್ಲ, ಕಂಟ್ರೋಲ್ಲೆಸ್ ಸ್ಪೀಚ್, ಕಂಟ್ರೋಲ್ಲೆಸ್ ಆಕ್ಟಿವಿಟೀಸ್, ಅಂಥವರಿಗೆ ಪಂಚಮುಖಿ ರುದ್ರಾಕ್ಷಿ ತುಂಬ ವಿಶೇಷ ಆಗುತ್ತೆ. ಗುರುವಿನ ಪೂರ್ಣ ಶಕ್ತಿ ಅನ್ನತಕ್ಕಂಥ ಒಂದು ಮಾತು. ಈ ಒಂದು ಪಂಚಮುಖಿ ರುದ್ರಾಕ್ಷಿನಲ್ಲಿ ಇನ್ನೊಂದಿದೆ. ಯಾರಿಗೆ ಅತಿ ಮುಖ್ಯವಾಗಿ ಸಕ್ಕರೆ ಕಾಯಿಲೆಯಿಂದ ತುಂಬ ನರಳುತ್ತಿದ್ದಾರೋ ಅವರು ಈ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನ ಕಡಿಮೆ ಎಂದು 23 ರುದ್ರಾಕ್ಷಿಗಳು ಬೆಳ್ಳಿಯಿಂದ ಹಾರ ಮಾಡಿಸಿ ಪ್ರಯತ್ನ ಮಾಡಿ. ಗುರುಗಳು ಹೇಳಿದ್ರು ಅಂತ ಸಾಲಸೂಲ ಮಾಡ್ಕೊಂಡು ಮಾಡಬೇಡಿ. ಬೆಳ್ಳಿಯಿಂದ ಇದಕ್ಕೆ ಕವಚವನ್ನ ಮಾಡಿಸಿ ಇದನ್ನ ರುದ್ರ ಮಂತ್ರಗಳ ಮೂಲಕ ಅಭಿಷೇಕವನ್ನ ಶಿವಾಲಯದಲ್ಲಿ ಕೊಟ್ಟು, ಹಳೆಯ ವಿಶೇಷವಾದಂಥ ಶಿವಾಲಯಗಳಲ್ಲಿ ಕೊಟ್ಟು ಆ ಶಿವನ ಮೇಲೆ ಧಾರಣೆ ಮಾಡಿಸಿ ಅಭಿಷೇಕಗಳನ್ನ ತುಂಬ ಹೆಚ್ಚಾಗಿ ಮಾಡಿಸ್ಬೇಕಾಗುತ್ತೆ. ಕಡಿಮೆ ಅಂದರೂ 17, ಇಲ್ಲ ಅಂದ್ರೆ 26 ಸೋಮವಾರಗಳು ಅಭಿಷೇಕ ಆಗ್ತಕ್ಕಂಥದ್ದಾಗಬೇಕು ಪ್ರತಿನಿತ್ಯವೂ. ಆ ನಂತರ ತಗೊಬಂದು ಪ್ರತಿನಿತ್ಯವೂ ಇದನ್ನ ನಿಮ್ಮ ಕುಲದೇವರ ಹತ್ರ ಇಟ್ಟು ಇದನ್ನ ತುಳಸಿ ತೀರ್ಥದಲ್ಲಿಟ್ಟು ಪ್ರತಿನಿತ್ಯ ಆ ತುಳಸಿ ತೀರ್ಥ, ಬಿಲ್ವ ತೀರ್ಥ ಸೇವನೆ ಮಾಡುವುದರಿಂದ ಸಕ್ಕರೆ ಕಾಯಿಲೆಯನ್ನ ನಿಮ್ಮ ನಿಯಂತ್ರಣದಲ್ಲಿಡಬಹುದು ಅನ್ನುವುದು ರುದ್ರ ಪುರಾಣದಲ್ಲೂ ಹಾಗೂ ರುದ್ರಾಕ್ಷಿಯ ಒಂದು ಪವಾಡದಲ್ಲೂ ಕೂಡ ಇದರ ಉಲ್ಲೇಖ ಇರತಕ್ಕಂಥದ್ದು. ಅದಷ್ಟೇ ಅಲ್ಲ, ಯಾರಿಗೆ ತುಂಬ ಒಂದು ಕಿವಿ ನೋವು ಸಮಸ್ಯೆ ಇದೆ, ಕಿವಿ ಆಗಾಗ ತುಂಬ ಸೋರ್ತಿದೆ ಅಂದುಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪಂಚಮುಖಿ ರುದ್ರಾಕ್ಷಿ 5 ರುದ್ರಾಕ್ಷಿಯನ್ನ ಶಿವನ ದೇವಸ್ಥಾನದಲ್ಲಿ ಕಂಪಲ್ಸರಿ 8 ಅಷ್ಟಮಿಗಳು ಅಭಿಷೇಕವನ್ನು ಮಾಡಿಸಿ ಆ ನಂತರ ಒಂದು 5 ಜನಕ್ಕೆ ಈ ಒಂದೊಂದು ಪಂಚಮುಖಿ ರುದ್ರಾಕ್ಷಿ ಅಭಿಷೇಕ ಆಗಿರ್ತಕ್ಕಂಥ ರುದ್ರಾಕ್ಷಿನ ಕೊಡೋದು ಅಲ್ಲದೆ ಶಿವ ಪಂಚಾಕ್ಷರಿ ಮಂತ್ರದ ಕೆಸೆಟ್ಟೋ ಧ್ವನಿ ಸುರುಳಿಯೋ ಅದರ ಜೊತೆಯಲ್ಲಿ ಅವರಿಗೆ ಆಲಿಸ್ಲಿಕ್ಕೆ ದಾನವಾಗಿ ಕೊಡುವುದರಿಂದ ನಿಮ್ಮ ಕಿವಿ ಸಮಸ್ಯೆಗಳು ಕೂಡ ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥ ತೊಂದರೆಗಳಿಂದ ಹೊರಗಡೆ ಬರುತ್ತೆ ಅನ್ನತಕ್ಕಂಥ ಒಂದು ಮಾತು ಕೂಡ ಇದೆ. ಇನ್ನೂ ಇದೆ, ಈ ಪಂಚಮುಖಿ ರುದ್ರಾಕ್ಷಿ ಸಾಮಾನ್ಯದಲ್ಲ, ತುಂಬ ಪವಾಡಗಳು ಮಾಡ್ಕೋಬಹುದು. ತಿಳ್ಕೋಬೇಕಷ್ಟೆ. ತಿಳ್ಕೊಂಡ್ರೆ ನಮ್ಮ ಜೀವನ ಸುಮಧುರ. ಡ್ರೈವರ್ ಥರ ತಿಳ್ಕೊಬಿಟ್ವಿ ಅಂದರೆ ಯಾವ ಟೈಮಿಗೆ ಬ್ರೇಕ್ ಹಾಕಬೇಕು, ಯಾವ ಟೈಮಿಗೆ ಲೆಫ್ಟ್ ಹೊಡಿಬೇಕು, ಯಾವ ಟೈಮಿಗೆ ರೈಟ್ಗೆ ಹೋಗ್ಬೇಕು ಅಂತ. ಇಲ್ಲ ಗೊತ್ತಿಲ್ಲದೆ ಗಾಡಿ ಬಸ್ ಹತ್ತಿದೆ ಅಂದರೆ ಎಲ್ಲೋ ತೊಗೊಂಡೋಗಿ ಗುದ್ದೋದು ಅಲ್ಲದೆ ನಿಮ್ಮ ಮನೆಯವ್ರಿಗೆಲ್ಲ ತೊಂದರೆ ಇಡ್ತೀರ, ಬಸ್ಸಲ್ಲಿರೋರಿಗೆಲ್ಲ ಒದ್ದಾಟ ಆಗಿಬಿಡುತ್ತೆ. ಹೌದಲ್ವೋ? ಒಳ್ಳೆದಾಗಲಿ ಗುರುಜಿ. ಇಂದಿನ ದಿನ ಹೇಗಿದೆ ಗುರುಜಿ ನಮ್ಮೆಲ್ರಿಗೂ? ಖಂಡಿತ ಇವತ್ತಿನ ದಿನ ಭವಿಷ್ಯಕ್ಕೂ ಮೊದಲು ಇನ್ನು ಸ್ವಲ್ಪ ರುದ್ರಾಕ್ಷಿ ಬಗ್ಗೆ ಹೇಳ್ತೀನಿ. ಯಾರಿಗೆ ನೋಡಿ ಪಿತ್ತಕೋಶದ ರೋಗ, ಲಿವರ್ ಪ್ರಾಬ್ಲಮ್, ಇಂಟೆಸ್ಟೈನ್ ಉದರ ರೋಗ ಇರುತ್ತೋ ಅಂಥವರು ಈ ಪಂಚಮುಖಿ ರುದ್ರಾಕ್ಷಿಯಿಂದ ತುಂಬ ಒಂದು ವಿಶೇಷವಾದಂಥ ಪರಿಹಾರ ಮಾಡ್ಕೋಬೋದು. ಲಿವರ್ ಕ್ಯಾನ್ಸರ್ ಆಗಿಬಿಟ್ಟಿದೆ ಅಂತೆ, ಜಾಂಡಿಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ, ಈ ಕೆಲವು ಕುಡುಕರಿಗೆ ಕುಡಿದು ಲಿವರ್ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ದಯವಿಟ್ಟು ತುಂಬ ವಿಶೇಷ ಪರಿಹಾರ ಇದೆ ಈ ಒಂದು ಪಂಚಮುಖಿಯ ಒಂದು ರುದ್ರಾಕ್ಷಿಯಿಂದ. ಯಾರಾದರೂ ವಿದ್ವಾಂಸರ ಮುಖೇನ ಆಚಾರ್ಯ ಮುಖೇನ ನದಿ, ಸಂಗಮ, ಸಮುದ್ರ ಕ್ಷೇತ್ರ, ತೀರ್ಥಕ್ಷೇತ್ರ, ಕೋಟಿ ತೀರ್ಥ ಇವುಗಳಲ್ಲಿ ದಂಪತಿ ಸಮೇತ ಪೂರ್ವದ ದಿವಸ ಅಂತ ಹೇಳಿದ್ರೆ ನಾಳೆ ವಿಶೇಷವಾದಂಥ ಅಭಿಷೇಕ ಪೂಜೆ ಕೊಡ್ತೀವಿ ಅಂದರೆ ಅದರ ಒಂದು ಹಿಂದಿನ ದಿನ ರಾತ್ರಿ ಕಪ್ಪು ವಸ್ತ್ರವನ್ನು ಧರಿಸ್ಕೋಬೇಕಾಗುತ್ತೆ. ಸಂಕಲ್ಪ ಮಾಡಿ ಅಷ್ಟೊತ್ತಲ್ಲಿ ಸುಮಾರು ಒಂದು 9 ಗಂಟೆ ಮೇಲೆ
8:30 9 ಗಂಟೆ ಮೇಲೆ ಆ ನದಿ ಕ್ಷೇತ್ರಗಳಲ್ಲಿ ಇಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿ ನಂತರ ಆ ಕಪ್ಪು ವಸ್ತ್ರವನ್ನು ಬಿಟ್ಬಿಡ್ಬೇಕು. ರುದ್ರಾಕ್ಷಿ ಮಾಲೆನೂ ಹಾಕೊಂಡಿರ್ಬೇಕು, ನೆನ್ಪಿಟ್ಕೊಳ್ಳಿ, ಅದನ್ನು ತೆಗಿಬಾರ್ದು, ಅದು ಹಾಗೇ ಇರಬೇಕು. ಶುಭ್ರ ವಸ್ತ್ರರಾಗಿ ಪ್ರಾಯಶ್ಚಿತ್ತ ಸೂಕ್ತ ಸಂಕಲ್ಪವನ್ನ ಆ ಆಚಾರ್ಯ ಮುಖೇನವಾಗಿ ಹೇಳಿಸಿ ಬ್ರಾಹ್ಮಣರಿಗೆ ಹಾಗೂ ಸುವಾಸಿನಿಯರಿಗೆ ತಾಂಬೂಲವನ್ನು ದಾನ ಮಾಡಿ ಈಶ್ವರ ದೇವಸ್ಥಾನದ ಅರ್ಚಕರಿಗೆ ತಾಂಬೂಲವನ್ನು ಕೂಡ ದಾನ ಮಾಡಿ ಆದಷ್ಟು ನಿಮ್ಮ ರೋಗ ಸಂಕಲ್ಪವನ್ನು ಹೇಳಿಕೊಂಡು ಪೂಜಾದಿಗಳನ್ನು ಮಾಡಿ ಒಂದು ಪಂಚಮುಖಿ ರುದ್ರಾಕ್ಷಿಯ ಹಾರವನ್ನು ಆ ಶಿವನಿಗೆ ಆ ಒಂದು ಬೆಳ್ಳಿಯ ಒಂದು ಕವಚವನ್ನು ಮಾಡಿಸಿ ದಾನವಾಗಿ ಕೊಡುವುದರಿಂದ ಮಿನಿಮಮ್ 21 ಪಂಚಮುಖಿ ರುದ್ರಾಕ್ಷಿ ಇರಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲವೇ 72 ಇರಬೇಕು, ಇಲ್ಲ 108 ಪಂಚಮುಖಿ ರುದ್ರಾಕ್ಷ ಬೆಳ್ಳಿಯ ಕವಚದ ಸಮೇತ ಮಾಡಿಸಿ ಆ ಶಿವಾಲಯಕ್ಕೆ ದಾನ ಮಾಡತಕ್ಕಂಥದ್ದು ಮಾಡಬೇಕು. ಹಾಗೂ ಶಿವನ ದೇವಸ್ಥಾನವೇನಾದರೂ ಹತ್ತಿರದಲ್ಲಿದ್ದರೆ ಆ ದೇವಸ್ಥಾನದ ಅರ್ಚಕರಿಗೆ ಆ ಒಂದು ಪ್ರಾಯಶ್ಚಿತ್ತ ಸೂಕ್ತದ ಒಂದು ಇದನ್ನು ಹೇಳಿ ಅವ್ರ ಕೈಯಿಂದ ಹೇಳಿಸಿ ಆ ಒಂದು 21 ಇಲ್ಲ 72 ಇಲ್ಲ 108 ಪಂಚಮುಖಿ ರುದ್ರಾಕ್ಷಿಯ ಹಾರವನ್ನು ಬೆಳ್ಳಿ ಕವಚದ ಸಮೇತ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಗುರುಗಳೇ, ಅಷ್ಟೆಲ್ಲ ಹಾಕಿಸ್ಬೇಕಂದ್ರೆ 5-6 ಸಾವಿರ ರೂಪಾಯಿ ಆಗುತ್ತೆ, ನಮ್ಮ ಹತ್ರ ದುಡ್ಡಿಲ್ಲ. ಸರಿ, ಪರವಾಗಿಲ್ಲ, ಹಾಗೇ ಕೊಟ್ಟು ಸಂಕಲ್ಪ ಮಾಡಿಕೊಂಡು ಬರುವುದರಿಂದ ಈ ಒಂದು ಕಾಯಿಲೆಯ ಸಮಸ್ಯೆಯಿಂದ ತಾತ್ಕಾಲಿಕವಾಗಿ ಆ ಉಪಶಮನ ಹೊಂದಿಕೊಳ್ಳಬಹುದು ಅನ್ನತಕ್ಕಂಥದ್ದು ರುದ್ರಾಕ್ಷಿ ಪುರಾಣದಲ್ಲಿ ಇರತಕ್ಕಂಥ ಒಂದು ಮಾತು. ಸೊ ಖಂಡಿತ ಮಾಡ್ಕೋತೀನಿ ಅಂತ ನಾನು ಅನ್ಕೋತೀನಿ. ಅಷ್ಟು ಒಂದು ವಿಶೇಷ ಈ ಒಂದು ಪಂಚಮುಖಿ ರುದ್ರಾಕ್ಷಿ ಇನ್ನೂ ಇದೆ. ಈ ರುದ್ರಾಕ್ಷಿಯ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಸಮಯದ ಅಭಾವ, ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಇವತ್ತು ಶತಭಿಷ ನಕ್ಷತ್ರದ ಪೂರ್ಣ ಪ್ರಭಾವ ಇರತಕ್ಕಂಥ ಒಂದು ದಿನ. ಬಹು ವಿಶೇಷವಾಗಿ ರಾಹು ನಕ್ಷತ್ರ ಪ್ರಭಾವದಲ್ಲಿ ಚಂದ್ರ ಇದ್ದಾನೆ. ಆ ಒಂದು ರಾಹು ಬಂದು ತಾನೂ ಕೂಡ ರಾಹು ನಕ್ಷತ್ರದಲ್ಲೇ ಇರ್ತಕ್ಕಂಥದ್ದು. ನೋಡೋಣ ಯಾರ್ಯಾರಿಗೆ ಯಾವ ರೀತಿ ಫಲ ಇದೆ ಅಂತ. ಮೇಷರಾಶಿಯವರಿಗೆ ಬಹು ವಿಶೇಷವಾಗಿ ಇವತ್ತು ಪೊಲೀಸ್ ಇಲಾಖೆ, ಲೀಗಲ್ ಡಿಪಾರ್ಟ್ಮೆಂಟ್, ವಕೀಲಿಕೆ ವೃತ್ತಿ, ಲಾಯರ್ ಆಗಿ, ಅಡ್ವೊಕೇಟ್ಸ್ ಆಗಿ, ಜಡ್ಜ್ ಆಗಿ, ಇನ್ಕಮ್ ಟ್ಯಾಕ್ಸು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಾದರೂ ಇದ್ದರೆ ಅದರಲ್ಲಿ ವಿಶೇಷವಾದಂಥ ಫಲವನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಲಾಭವನ್ನು ನೋಡ್ತಕ್ಕಂಥದ್ದು, ಪ್ರಮೋಷನ್, ಪೊಸಿಷನ್, ಬೆನಿಫಿಟ್ಸ್, ಪಾಲುದಾರಿಕೆಯ ವ್ಯವಹಾರಗಳನ್ನು ಬಿಟ್ಟು ಮಿಕ್ಕ ಎಲ್ಲ ವ್ಯವಹಾರಗಳಲ್ಲೂ ಬಹು ವಿಶೇಷತೆಯನ್ನು ನೋಡ್ತಕ್ಕಂಥ ದಿನ. ಇನ್ನು ವೃಷಭ ರಾಶಿ, ಉದ್ಯೋಗದಲ್ಲೊಂದು ಬಡ್ತಿ ಪಡೆಯುವ ಒಂದು ಸಂದರ್ಭ ಬಂದಿದೆ. ಏನಾದರೂ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ಪೊಸಿಷನ್ ಏನಾದರೂ ಬಯಸ್ತಿದ್ದೀರಾ, ಪ್ರಯತ್ನ ಮಾಡಿ. ಅದರಲ್ಲೂ ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಕನ್ಸ್ಟ್ರಕ್ಷನ್ನು, ಸ್ಟೀಲು, ಸಿಮೆಂಟು, ವೈನ್ ಟ್ಯಾವರಿನ್ನು, ಚರ್ಮದ ವ್ಯಾಪಾರ, ಹೆಂಡದ ವ್ಯಾಪಾರ, ಕಲ್ಲು ಒಡೆಸ್ತಕ್ಕಂಥದ್ದು, ಬಾಂಬ್ ಬ್ಲಾಸ್ಟ್ ಮಾಡಿ ಕೆಲವು ದೊಡ್ಡ ದೊಡ್ಡ ಮೈನಿಂಗ್ಸ್ ಎಲ್ಲ ನಡೆಸ್ತಿರ್ತಾರೆ. ಈ ಕಲ್ಲು ಗಣಿಗಾರಿಕೆ ಅಂಥದ್ದಲ್ಲಿರ್ತಕ್ಕಂಥವ್ರಿಗೆ ಇಲ್ಲ ಅಂಥದಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿದ್ರು ಸರಿ. ಈ ಗ್ರಾನೈಟು, ಟೈಲ್ಸು, ಕಲ್ಲು, ಜಲ್ಲಿ, ಇಟ್ಟಿಗೆ ವ್ಯಾಪಾರ, ಇಟ್ಟಿಗೆ ಗೂಡು ನಡೆಸ್ತಿದ್ರೆ ಇಲ್ಲ ಅದರಲ್ಲಿ ಕೆಲಸ ಮಾಡ್ತಿದ್ರೆ ವಿಶೇಷ ಅನುಕೂಲಕರವಾಗಿರ್ತಕ್ಕಂಥ ದಿನ. ಇನ್ನು ಮಿಥುನ ರಾಶಿ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ತಂದೆಗೆ ಇಲ್ಲ ನಿಮ್ಮ ಮೊಮ್ಮಗು ತುಂಬ ಪುಟ್ಟ ಚಿಕ್ಕ ಮೊಮ್ಮಗು ಏನಾದರೂ ಇದ್ರೆ ಮನೆಯಲ್ಲಿ ಆರೋಗ್ಯ ಎಡವಟ್ಟು ಮಾಡಿಸೋದು, ಇಲ್ಲ ತುಂಬ ವಯಸ್ಸಾದವರಿದ್ದರೆ ಅವ್ರಿಗೆ ಆರೋಗ್ಯ ಏನಾದರೂ ಎಡವಟ್ಟು ಮಾಡಿಸ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಯಾರಾದರೂ ವಿದುರ ಇಲ್ಲ ವಿಧವೆ ಅಂದರೆ ಗಂಡನಿಲ್ಲದ ವಯಸ್ಸಾದವರು ಇಲ್ಲ ಹೆಂಡತಿ ಇಲ್ಲದ ವಯಸ್ಸಾದ ಗಂಡಸು ಇದ್ರೆ 70-75 ವರ್ಷ ದಾಟಿದ್ರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಮಂಡಿ ನೋವು, ಶೀತದ ಸಮಸ್ಯೆನೋ, ಸೊಂಟದ ನೋವಿನಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಅವರಿಂದ ಸ್ವಲ್ಪ ಕಿಟಿಪಿಟಿ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಆದಷ್ಟು ಇವತ್ತು ಕೃಷ್ಣ ಪಕ್ಷದ ತೃತೀಯ ತಿಥಿ ಗುರುವಾರ, ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಗಳಲ್ಲಿ ಸ್ವಲ್ಪ ಸಿಹಿ ಹಂಚತಕ್ಕಂಥದ್ದು ಮಾಡಿ ಅರ್ಚನೆ ಮಾಡಿಸಿ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಕಟಕ ರಾಶಿ, ಮನೋಭೀತಿಯಿಂದ ಬಳಲ್ತಕ್ಕಂಥದ್ದು, ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು. ನಿಮಗೊಂದು ಕೇಂದ್ರಾಧಿಪತಿ ದೋಷದ ಪ್ರಭಾವ ಇರೋದ್ರಿಂದ ಡೈವರ್ಸ್ ಸಮಸ್ಯೆಗಳೇನಾದರೂ ಇದ್ರೆ ತಾರಕಕ್ಕೇರಿ ಬಿಡತಕ್ಕಂಥದ್ದು ಆಗಿಬಿಡುತ್ತೆ. ಆದಷ್ಟು
ತಪ್ಪದೆ ರಾಮಚಂದ್ರ ಸೀತಾದೇವಿ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆ ಮಾಡಿಸಿ ಅತೀರ್ಥ ಪ್ರಸಾದ ಸೇವನೆ ಮಾಡಿ. ಸಿಂಹರಾಶಿ, ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಆಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಏರಿಳಿತ, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಭೂತಚೇಷ್ಟ, ಗಾಳಿ ಚೇಷ್ಟ, ಮಾನಸಿಕ ನೆಮ್ಮದಿಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಏರಿಳಿತ, ಕುಟುಂಬದಲ್ಲೆಲ್ಲೊಂದು ಬೆಂಕಿ ಅಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತೆ. ವಿನಾಯಕನ ದೇವಸ್ಥಾನ ಇಲ್ಲ ಶಿವನ ದೇವಸ್ಥಾನದಲ್ಲಿ ಸ್ವಲ್ಪ ಒಂದೆರಡು ಬಾಳೆಹಣ್ಣಾದರೂ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಕನ್ಯಾ ರಾಶಿ, ದಿಢೀರಂತ ಆರೋಗ್ಯದಲ್ಲಿ ಏರುಪೇರು, ಸರ್ಕಾರಿ ವ್ಯವಹಾರಗಳಲ್ಲಿ ಹಿನ್ನಡೆ, ನಿಮ್ಮ ಮನೆ ಮೇಲೆ ರೈಡ್ ಆಗೋದು, ಇನ್ಕಮ್ ಟ್ಯಾಕ್ಸ್ ರೈಡೋ, ಸೇಲ್ಸ್ ಟ್ಯಾಕ್ಸ್ ರೈಡೋ, ಮುಚ್ಚಿಟ್ಟಿರ್ತಕ್ಕಂಥ ಗುಪ್ತಧನ ಗೊತ್ತಾಗೋದು, ಗುಪ್ತ ಸಮಸ್ಯೆ ಹೊರಗಡೆ ಬರೋದು, ಇಲ್ಲ ಯಾವುದೋ ಒಂದು ಗುಪ್ತ ಕಾಯಿಲೆಯ ತೊಂದರೆಯಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಇವತ್ತು ಆದಷ್ಟು ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳತಕ್ಕಂಥ ದಿನವಲ್ಲ. ಷಷ್ಠ ಭಾವದಲ್ಲಿರ್ತಕ್ಕಂಥ ಒಂದು ಚಂದ್ರ, ಅದರಲ್ಲೂ ರಾಹು ನಕ್ಷತ್ರದಲ್ಲಿದ್ದಾನೆ. ದುರ್ಗಾ ದೇವಸ್ಥಾನಗಳಲ್ಲಿ ಸ್ವಲ್ಪ ಒಂದು 3 ನಿಂಬೆಹಣ್ಣನ್ನು ಕಟ್ ಮಾಡಿ 6 ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಬರಲಿಕ್ಕೆ ಪ್ರಯತ್ನ ಮಾಡಿ. ತುಲಾ ರಾಶಿ, ಈ ಒಂದು ಟೀಚರ್ಸು, ಲೆಕ್ಚರರ್ಸು, ಪ್ರೀಚರ್ಸು, ಅಡ್ವೈಸರ್ಸು, ಕನ್ಸಲ್ಟೆಂಟ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಈ ಟೀಚಿಂಗ್ ಪ್ರೊಫೆಷನಲ್ ಇರ್ತಕ್ಕಂಥವ್ರಿಗೆ ವಿಶೇಷ ಸನ್ಮಾನ, ಹೆಸರು, ಗೌರವ, ಪದವಿ, ಪ್ರತಿಷ್ಠಾ ನೋಡ್ತಕ್ಕಂಥ ಒಂದು ದಿನ, ನೆಮ್ಮದಿಯ ದಿನ. ಇನ್ನು ವೃಶ್ಚಿಕ ರಾಶಿ, ಸ್ವಲ್ಪ ತಾಯಿ ಆರೋಗ್ಯ ಇಲ್ಲ ಅತ್ತೆಯ ಆರೋಗ್ಯ, ಮನೆಯಲ್ಲಿ ಏನಾದರೂ ಕಿರಿಕಿರಿ, ಪ್ರಯಾಣದಲ್ಲಿ ವಿಘ್ನ, ಏನೋ ಒಂದು ವಿಪರೀತ ಖರ್ಚು, ವಿಪರೀತ ಭೀತಿ, ವಿಪರೀತ ಮಾನಸಿಕ ಖಿನ್ನತೆ, ಒಂದು ಸಂಗಾತಿಯ ಜೊತೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಯ ಭಾವ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಸೊ ಆದಷ್ಟು ದೇವಿ ದೇವಸ್ಥಾನ, ಮುಖ್ಯವಾಗಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಒಂದಷ್ಟು ಸಿಂಧೂರ ತಗೊಂಡು ಹೆಣ್ಣು ಮಕ್ಕಳು ಮುಖ್ಯವಾಗಿ ಬೈತಲೆಗೆ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಧನುಸು ರಾಶಿ, 3ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ವಿಶೇಷ ವಿಕ್ರಮ ಭಾವವನ್ನು ತಂದುಕೊಡ್ತಕ್ಕಂಥದ್ದಾಗುವುದು. ಮಾಡತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರ, ಈ ಟೆಕ್ನಿಕಲ್ ಲೈನ್, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಎಕ್ಸ್ಪೋರ್ಟು, ಇಂಪೋರ್ಟು, ಟ್ರಾವೆಲ್ಸು, ಟೂರ್ಸು, ಬರವಣಿಗೆ, ಲೇಖಕರು, ಡೈರೆಕ್ಟರ್ಸು, ಇಂಥ ಒಂದು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲಕರ ದಿನ. ಆದರೂ ತಂದೆಗೇನಾದರೂ ಅನಾರೋಗ್ಯ ಇದ್ದರೆ, ಇಲ್ಲ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ಇವತ್ತು ಸ್ವಲ್ಪ ವಿಳಂಬ, ಎಳೆದಾಟ ಆಗ್ತಕ್ಕಂಥದ್ದಾಗೋದ್ರಿಂದ ಆದಷ್ಟು ಮನೆ ಬಿಟ್ಟು ಹೋಗುವಾಗ ಶಿವಾಲಯದಲ್ಲಿ ಒಂದು ಅರ್ಚನೆ ಮಾಡಿಸ್ತಾ ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಮಕರ ರಾಶಿ, ಕುಟುಂಬ ಸ್ಥಾನದಲ್ಲಿ ರಾಹು ಪ್ರಭಾವದ ಚಂದ್ರ ಇರೋದ್ರಿಂದಲೂ ಹಾಗೂ ದಶಮದಲ್ಲೂ ಕೂಡ ರಾಹು ಇರುವುದರಿಂದಲೂ ಖಂಡಿತ ಉದ್ಯೋಗ, ಕುಟುಂಬದಲ್ಲಿ ಪರಿಶ್ರಮದ ದಿನವೇ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಆದರೂ ಆಕಸ್ಮಿಕವಾಗಿ ಗುರುವಿನ ಕೃಪಾ ಕಟಾಕ್ಷವೊಂದು ನಿಮಗೆ ಆಸರೆಯಾಗಿ ನೆರಳಾಗಿ ನಿಲ್ಲತಕ್ಕಂಥದ್ದು ಆಗುವುದು. ರಾಹು ಪ್ರಭಾವಕ್ಕೆ ಯಾರತ್ರಾದ್ರೂ ಇವತ್ತು ಜಗಳ, ಕಿರಿಕಿರಿ, ಉದ್ಯೋಗ, ಮನೆ, ಕುಟುಂಬ, ಆತ್ಮೀಯರು ಮಾಡ್ಕೊಬಿಡ್ತೀರ, ಬಾಯಿ ಜಾರು ಬಿಡುತ್ತೆ. ಸೊ ಏನು ಮಾಡಿ ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಉಪ್ಪು ಹುಳಿ ಖಾರ ಕಡಿಮೆ ತಿನ್ನಿ. ಮೊಸರನ್ನ, 1 ಲೋಟ ಮೊಸರನ್ನ ದೇವಿ ದೇವಸ್ಥಾನದಲ್ಲಿ ಅಭಿಷೇಕಕ್ಕೋ, ಪೂಜೆಗೋ, ಸಂಕಲ್ಪಕ್ಕೋ ಕೊಟ್ಟುಬಿಡಿ. ಕುಂಭರಾಶಿ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಈ ವೀಸಿಂಗ್, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಮೋಷನ್ ಇನ್ಫೆಕ್ಷನ್, ಅಲ್ಸರು, ಆಸಿಡಿಟಿ, ಈ ಒಂದು ಕಿಡ್ನಿ ಪ್ರಾಬ್ಲಮ್ ಆಗ್ತಿದ್ರೆ, ಹಾರ್ಟ್ ಪ್ರಾಬ್ಲಮ್ ಏನಾದರೂ ಆಗ್ತಿದ್ರೆ, ಲಿವರ್ ಪ್ರಾಬ್ಲಮ್ ಏನಾದರೂ ಆಗಿದ್ರೆ, ಗೊತ್ತಿಲ್ಲದೆಯ ಒಂದು ಗುಪ್ತ ಕಾಯಿಲೆ ಏನಾದರೂ ಬಾಧಿಸ್ತಿದ್ರೆ ಉಲ್ಪಣ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಆದಷ್ಟು ಇವತ್ತು ಒಂದು ಎಡಗೈಗೆ ಚರ್ಮದ ಒಂದು ವಾಚನ್ನು ಕಟ್ಕೊಳ್ತಕ್ಕಂಥದ್ದು ಮಾಡಿ, ತುಂಬ ಒಂದು ಸಮಾಧಾನ ಸಿಗ್ತಕ್ಕಂಥದ್ದು. ಯಾರಾದರೂ ಭಿಕ್ಷುಕರಿಗೆ ದಾರಿನಲ್ಲಿ ಸಿಕ್ಕಾಗ ಅವ್ರಿಗೇನಾದರೂ ಸಿಹಿಯನ್ನು ಕೊಡಿಸ್ತಕ್ಕಂಥದ್ದು ಮಾಡಿ, ರಾಹು ದೋಷ ದೂರವಾಗಿ ಸಮಾಧಾನ ಆಗ್ತಕ್ಕಂಥದ್ದು ಆಗುವುದು. ಇನ್ನು ಮೀನರಾಶಿ ಹೇಗಿದೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ.
ಕೃಷಿ ಈಗ ಕೊನೆಯ ರಾಶಿ ಮೀನರಾಶಿ, ಜೊತೆಗೆ ನಾವೆಲ್ಲರೂ ಕಾಯ್ತಾ ಇದೀವಿ 10 ಬಾಗಿಲು ಅಂದ್ರೆ ಕುತ್ತು ಅಂತಾನೆ ಹೇಳಿದ್ರಿ. ಜೊತೆಗೆ ಕೆಲವರು ಒಳ್ಳೇದ್ ಕೂಡ ಆಗಬಹುದು, ಅದ್ರ ಕುರಿತು ಕೂಡ ತಿಳಿಸ್ಕೊಡ್ತೀನಿ ನಿಂತಿದ್ರಿ. ಹಾಗೆ ಇನ್ನೊಂದು ವಿಶೇಷ ಮಾಹಿತಿ ತಿಳಿಸ್ತೀನಿ ನಿಂತಿದ್ರಿ. 51 ಕಾಯಿಲೆಗೆ ಒಂದು ಸೊಪ್ಪು ರಾಮಬಾಣ ಅಂತ. ಯಾವ್ದು ಗುರುಜಿ ಅದು? ಖಂಡಿತ. ಅದಕ್ಕೂ ಮೊದಲು ಈ ಕೊನೆಯದಾಗಿ ಮೀನರಾಶಿ ಪ್ರಭಾವ ಹೇಳಿಬಿಡ್ತೇನೆ. 12ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ದಿಢೀರ್ ಪ್ರಯಾಣ, ಓಡಾಟ, ಬಳಲ್ ಬಿಡ್ತೀರಾ. ಪಂಚಮಾಧಿಪತಿ 12ನೇ ಮನೆಯಲ್ಲಿರೋದು ನೆನ್ಪಿಟ್ಕೊಳ್ಳಿ. ನಿಮ್ಮ ಹೆಸರಿಗೆ ಏನಾದರೂ ಅವಮಾನ ಆಗೋ ಪ್ರಸಂಗ, ನಿಮ್ಮ ಹೆಸರನ್ನು ಯಾರಾದರೂ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಪ್ರಸಂಗ, ಯಾರಾದರೂ ಕಾಲೆಳಿತಕ್ಕಂಥ ಪ್ರಸಂಗ, ಉದ್ಯೋಗದಲ್ಲಿ ಒಂಚೂರು ಪರಿಶ್ರಮ ಅನ್ನಿಸ್ತಕ್ಕಂಥದ್ದು, ತುಂಬ ಹೊಟ್ಟೆ ನೋವಿನಿಂದ ಬಳಲ್ತಕ್ಕಂಥದ್ದು, ಉಷ್ಣ ಬಾಧೆಯಿಂದಲೂ ಬಳಲ್ತಕ್ಕಂಥದ್ದು ಆಗಿಬಿಡುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ತುಂಬ ಎಚ್ಚರಿಕೆ. ದೂರ ಪ್ರಯಾಣ, ದೊಡ್ಡ ಪ್ರಯಾಣ ಒಳ್ಳೆಯದಲ್ಲ. ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಲ್ಲದ ದೀಪವನ್ನು ಇವತ್ತು ಸ್ವಲ್ಪ ಹಚ್ಚತಕ್ಕಂಥದ್ದು ಮಾಡಿ. ರಾಹುದೋಷ ಕಡಿಮೆ ಆಗಿ ಕುಜನ್ ಬಲ ಹೆಚ್ಚಿಸ್ತಕ್ಕಂಥ ಒಂದು ಫಲ ಆಗುತ್ತೆ, ನೆಮ್ಮದಿ ಕೊಡ್ತಕ್ಕಂಥದ್ದು ಇರಲಿ. ತುಂಬ ವಿಶೇಷವಾಗಿ ಒಂದು ಮನೆ ಮದ್ದನ್ನು ಹೇಳ್ತೇನೆ. 51 ಬಗೆಯ ಕಾಯಿಲೆಗಳಿಗೆ ರಾಮಬಾಣ ಅಂತ. ನೋಡಿ, ಒಂದೊಂದು ಸೊಪ್ಪು, ಒಂದೊಂದು ತರಕಾರಿಯಲ್ಲೂ ಒಂದೊಂದು ವಿಶೇಷತೆ ಇದೆ. ಅದನ್ನು ಯಾವುದಕ್ಕೆ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಬಿಟ್ರೆ ಸಾಕು. ಇವತ್ತು ಹೇಳತಕ್ಕಂಥ ಸೊಪ್ಪು ಬಂದು ಪಾಲಕ್ ಸೊಪ್ಪು. ಎಲ್ಲ ಕಡೆ ಸಿಗುತ್ತೆ. ಪಾಲಕ ನಮಗೆ ಗೊತ್ತು ಗುರುಗಳೇ, ಆದರೆ ಎಷ್ಟು ಜನಕ್ಕೆ ಗೊತ್ತು ಇದನ್ನು ಯಾವ್ಯಾವುದಕ್ಕೆ ಹೆಚ್ಚಾಗಿ ಬಳಸ್ಕೋಬೇಕು ಅಂತ? ಅತಿ ಮುಖ್ಯವಾಗಿ ಈ ಪಾಲಾಕಿನ ಒಂದು ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ, ಸುಣ್ಣದ ಅಂಶಗಳು ತುಂಬ ಹೆಚ್ಚಾಗಿರ್ತಕ್ಕಂಥದ್ದು. ಯಾರಿಗೆ ಈ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದೆ, ಹಲ್ಲುಗಳು ಟೊಳ್ಳಾಗ್ತಿದೆ, ತೂತುಗಳು ಬೀಳ್ತಾ ಇದೆ, ಪದರಗಳು ಸ್ವಲ್ಪ ವೀಕ್ ಆಗ್ತಿದೆ ಅಂದುಕೊಳ್ತಕ್ಕಂಥವರು ಹೆಚ್ಚಾಗಿ ಈ ಪಾಲಕ್ ಸೊಪ್ಪನ್ನು ಊಟದಲ್ಲಿ ಬಳಸೋದ್ರಿಂದ ಈ ಹಲ್ಲು ಹಾಗೂ ವಸಡುಗಳ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಏನು ಇದರಲ್ಲಿ ಎ, ಬಿ, ಸಿ ವಿಟಮಿನ್ ಅಂಶಗಳು ಕೂಡ ಅಧಿಕ ಪ್ರಮಾಣದಲ್ಲಿರೋದ್ರಿಂದ ನಮ್ಮ ಪಚನಾಂಗಗಳಲ್ಲಿ ಏನಾದರೂ ವಿಷ ಅಣುಗಳು ಇದ್ರೆ ಅದನ್ನ ವಿನಾಶಗೊಳಿಸ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಪಾಲಾಕ್ನಲ್ಲಿದೆ. ಅಂದ್ರೆ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನಮಗೆ ಗೊತ್ತಿಲ್ಲದೆಯೋ ಏನಾದರೂ ಈ ಒಂದು ಟಾಕ್ಸಿನ್ಸ್ ಬಾಡಿನಲ್ಲಿ ವಿಷದ ಅಂಶಗಳು ಜಾಸ್ತಿ ಇದೆ, ಆ ಯೂರಿನ್ ಹೋಗ್ಬೇಕಾದಾಗ ಗೊತ್ತಾಗುತ್ತೆ, ತುಂಬ ಸ್ಮೆಲ್ ಬರುತ್ತೆ, ಉರಿ ಅನ್ನಿಸ್ತಿದೆ. ಮೋಷನ್ಗೆ ಹೋದಾಗಲೂ ಕೂಡ ಡಾಕ್ಟರ್ ಹೇಳ್ತಿದ್ರೆ ಏನ್ರಿ ಈ ಪಾರ್ಟಿ ಟ್ಯಾಬ್ಲೆಟ್ಸ್ ತಗೋತೀರಾ ಅನ್ನತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ 3 ಹೊತ್ತು ಪಾಲಕನ್ನು ಸೇವಿಸೋದ್ರಿಂದ ವಿತಿನ್ 7 days ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ವಿಷಾಣುಗಳು ಹೊರಗಡೆ ಹೋಗಲಿಕ್ಕೆ ಆ ಒಂದು ಮಲಮೂತ್ರಗಳ ಮುಖೇನ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಸೊಪ್ಪಾಗಿದೆ. ಹಾಗೆ ಆಹಾರ ರೂಪದಲ್ಲಿ ಈ ಒಂದು ಪಾಲಕನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಮಲಬದ್ಧತಾ ಸಮಸ್ಯೆಯಿಂದ ದೂರ ಬರ್ಬೋದು. ಜೀರ್ಣಶಕ್ತಿಯ ಸಮಸ್ಯೆಯಿಂದ ಕೂಡ ಹೊರಗಡೆ ಬರತಕ್ಕಂಥದ್ದಕ್ಕೆ ವಿಶೇಷವಾದಂಥ ರಾಮಬಾಣ. ಅದರಲ್ಲೂ ರಕ್ತಪಿತ್ತದ ಒಂದು ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರಿಗೆ ಇದೊಂದು ವಿಶೇಷವಾದಂಥ ಔಷಧೀಯ ಗುಣವುಳ್ಳತಕ್ಕಂಥ ಪಾಲಕ. ರಕ್ತಪಿತ್ತ, ವಾಮಿಟಿಂಗ್ ಆಯಿತು ಅಂದರೆ ಕೆಲವರಿಗೆ ಬ್ಲಡ್ಡೇ ಫುಲ್ಲು ಯೆಲ್ಲೋಯಿಶ್, ಅಯ್ಯೋ ಗುರುಗಳೇ ಪಿತ್ತ ಆಗಿಬಿಟ್ಟಿದೆ ಕೇಳ್ತೀರಾ ಅನ್ನತಕ್ಕಂಥದ್ದು. ಪಿತ್ತ ಅಂದರೆ ವಿಪರೀತ ಉಷ್ಣ, ನೆನಪಿಟ್ಟುಕೊಳ್ಳಿ. ಸೊ ಅಂಥವ್ರಿಗೆ ವಿಶೇಷ ಪಥ್ಯ ಬಂದು ಹಲಸಿನಣ್ಣು ತಿನ್ನಬಾರ್ದು ನೀವು ಆ ಸಂದರ್ಭದಲ್ಲಿ. ಆಹಾರ ರೂಪದಲ್ಲಿ ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಮುಖದ ಸುಕ್ಕುಗಳು ದೂರ ಆಗಿ ಮುಖದಲ್ಲಿ ಹೊಳಪು ಜಾಸ್ತಿ ಆಗುತ್ತೆ. ಕಣ್ಣುಗಳಲ್ಲಿ ಈ ಪಾಲಕ್ ಸೊಪ್ಪಿನ ರಸವನ್ನು ಸೇವಿಸುವುದರಿಂದ ದೃಷ್ಟಿಬಲ ಹೆಚ್ಚಾಗುತ್ತೆ, ಇರುಳುಗಣ್ಣಿನ ದೋಷ ಹೋಗ್ತಕ್ಕಂಥದ್ದಾಗುತ್ತೆ. ಆದರೆ ಅಷ್ಟೇ ಅಲ್ಲ, ರಕ್ತವನ್ನು ಅತಿ ಮುಖ್ಯವಾಗಿ ಶುದ್ಧಗೊಳಿಸ್ತಕ್ಕಂಥ ಬಹು ಅಪರೂಪ ಶಕ್ತಿಯ ಗುಣವುಳ್ಳತಕ್ಕಂಥ ಒಂದು ಸಸ್ಯ ಸೊಪ್ಪು. ಅದರಲ್ಲೂ ಈ ನಶೆ ಹಾಗೂ ವಿಷದ ಪ್ರಭಾವದಿಂದ ಒಳಗಾಗಿಬಿಟ್ಟಿದೆ ತುಂಬ ಈ ಡ್ರಿಂಕ್ಸ್ ಅಭ್ಯಾಸ. ಈ ಡ್ರಗ್ಸ್ ಅಭ್ಯಾಸದಿಂದ ಲಿವರು, ಹಾರ್ಟು ಏನೇನೋ ಕೆಡ್ಸ್ಕೊಬಿಟ್ಟಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಅಂಥವರಿಗೆ ಈ ಪಾಲಕ್ ಊಟವನ್ನು ಹೆಚ್ಚಾಗಿ ತಿನ್ನಿಸ್ತಕ್ಕಂಥ ಅಭ್ಯಾಸ ಮಾಡಿಸಿ ನಶೆ ಹಾಗೂ ವಿಷದ ಪ್ರಭಾವದ ದೋಷದಿಂದ ಹೊರಗಡೆ ಬರಲಿಕ್ಕೆ ರಾಮಬಾಣ. ಅದಷ್ಟೇ ಅಲ್ಲ, ಮೂತ್ರಕೋಶದಲ್ಲಿ ಹರಳುಗಳೇನಾದರೂ ಇದ್ರೆ, ಕಲ್ಲುಗಳೇನಾದರೂ ಇದ್ರೆ ಕರಗಲಿಕ್ಕೂ ಇಲ್ಲ ಹೊರಗಡೆ ಬರಲಿಕ್ಕೂ ಕೂಡ
ಪಾಲಾಕು ಸೇವನೆ ರಾಮಬಾಣ. ತುಂಬಾ ಇದೆ, ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೊಂದಿನ ಹೇಳ್ತೇನೆ. ಕೊನೆಯದಾಗಿ ಈ ಮನೆ ಬಾಗಿಲುಗಳು 10, ನೀವು ಯಾರಾದ್ರೂ ಆಗ್ಲಿ 10 ಬಾಗಿಲು ಇಡಬೇಡಿ ದಯವಿಟ್ಟು. ಕುತ್ತು, ಅದರಲ್ಲೂ ಸ್ತ್ರೀಯರಿಗೆ ಕುತ್ತು, ಅವರ ಅನಾರೋಗ್ಯ ಕುತ್ತು, ಅವರ ಕುಳಿತುಕೊಳ್ಳುವ ಆಸನಕ್ಕೆ ಕುತ್ತು. ಅಂದ್ರೆ ಪೈಲ್ಸ್ ಪ್ರಾಬ್ಲಮ್ಮು, ಪಿಸ್ತುಲ ಪ್ರಾಬ್ಲಮ್ಮು, ಜನನಾಂಗಗಳಲ್ಲಿ ದೋಷಗಳು ಬರ್ತಕ್ಕಂಥದ್ದು, ಮನೆಯಲ್ಲಿ ಪೂಜೆಗಳಾಗೋದಿಲ್ಲ, ಮನೆಯಲ್ಲಿ ಸಂಸ್ಕಾರಗಳಾಗೋದಿಲ್ಲ, ಮನೆಯ ಯಜಮಾನಿ ಯಾವಾಗಲೂ ಲಟಪಟ 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 ಅಂತ ವಟವಟ ಅಂತ ಬಡ್ಕೋತಿರ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಕಾಯಿಲೆಯಿಂದ ನರಳ್ತಕ್ಕಂಥ ಭಾವದಿಂದ ಇರ್ತಾಳೆ. ಮನೆಗೆ ಎಷ್ಟು ದುಡಿದ್ರೂ ಕೂಡ ಏನಾದರೂ ಸಮಸ್ಯೆ, ಕಳ್ಳತನಗಳಾಗ್ತಕ್ಕಂಥದ್ದು, ಮನೆಯ ಯಜಮಾನನ ಹೆಸರು ಕೆಡ್ತಕ್ಕಂಥದ್ದು, ಮನೆಯ ದೊಡ್ಡ ಮಕ್ಕಳು ತುಂಬಾ ಒಳ್ಳೆ ಹೆಸರು ತಗೊಂಡಿರೋರಿಗೆ ದಿಢೀರಂತ ಕೆಟ್ಟ ಹೆಸರು ಬರಲಿಕ್ಕೆ ಶುರು ಆಗುತ್ತೆ. ಮನೆಯ ಯಜಮಾನಿಗೆ ಖಂಡಿತ ಕಿಡ್ನಿ ಎನ್ಲಾರ್ಜ್ ಆಗ್ಬಿಡೋದು, ಕಿಡ್ನಿಲಿ ಸ್ಟೋನ್ ಆಗ್ಬಿಡೋದು, ಕಿಡ್ನಿನಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ಸ್ ಆಗೋದು, ಮೂತ್ರನಾಳಗಳಲ್ಲಿ ಸಮಸ್ಯೆಗಳಾಗೋದು ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ನೂ ಇದೆ ಈ ಒಂದು 10 ಬಾಗಿಲಿನ ಕುತ್ತು. ಅದ್ರ ಬಗ್ಗೆ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ಸಾಕಷ್ಟು ವಿಶೇಷ ಮಾಹಿತಿಯ ಬಗ್ಗೆ ಬೆಳಕನ್ನ ಬೀರಿದ್ರಿ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೊಮ್ಮೆ ನೆನಪನ್ನ ಮಾಡ್ತಾ ಇದ್ದೀನಿ, ಇದೇ ಶನಿವಾರ ಗುರೂಜಿಯವರು ಬರ್ತಿದ್ದಾರೆ ಗುಲ್ಬರ್ಗಾಕ್ಕೆ. ಸ್ಥಳ ಡಾಕ್ಟರ್ SM ಪಂಡಿತ್ ರಂಗಮಂದಿರ, ಗುಲ್ಬರ್ಗಾ ಮುಖ್ಯ ರಸ್ತೆ. ಶನಿವಾರ ಬೆಳಗ್ಗೆ 10 ಗಂಟೆಗೆ. ನೆನಪಿರ್ಲಿ, ಹೋಗಿ ಬರ್ತೀವಿ. ನಮಸ್ಕಾರ.